ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀವದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭೂಷಾರತ್ನಂ ಭುವನವಲಯಸ್ಯ ಅಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದಿಹತು ಯದ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ವಸಿತಾಂ ಸತ್ಸರೋಜಜ್ಜುರತ್ನಂ ಕೌಸಲ್ಯಾಯ ಲಸತು ಮಮಾಹ ಹೃತ್ಮಂಡಲೆ ಪುತ್ರರತ್ನಂ. ನಾರಾಯಣಂ ಸುರಗಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುರುಣವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸರಿದ್ಯವಂದ್ಯಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕರ್ಮಗುರುಂ ಚ ಪ್ರಣಮಾಮರ್ಧಾನ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೆ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಮಹಾವ್ಯಾಕರಣಾಂಬೋಧಿ ಮಂದಮಾಸಮಂದಿರಂ ಕವಾಯಂತಂ ರಾಮಕೀರ್ತಂ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಶಪಥಾಂತರಂ ನಾನಾವೀರಸುವರ್ಣನಾಂ ನೃಷಾಯ ಸ್ಮೃತಂ ಭವೋಃ. ಸ್ವಾಂತಸ್ತನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಾಕರೋದ್ಯೋತಾನ್ ಪಂಚಾಷಟ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೇನಾಯ ಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಾಂತಿ ಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾತಾನ್ ನಮಸ್ತೆ ಗುರುಂ ನಮಃ. ಸ್ವಸಸ್ತು ಅಶೇಷಸನ್ಮಂಗಳಾನಿ ಭವಂತು ಸಂತುಃ. ವ್ಯಕ್ತಸ್ತು ಸ್ತೋತ್ರಾಣಾಂ ತಂ ಏಕೈಕಶ್ಲೋಕಶ್ರವಣಪಠನಮಾತ್ರೇಣ ನಿಖಿಲಕಲಿಕೃತಕಲ್ಮಷೋಪನೋತ್ತರೆ ಪಟುತರೆ ಮೋಕ್ಷಾರ್ಥಸಾಧಿನೀಭೂತೆ. ಶ್ರೀ ವೇದವ್ಯಾಸಪ್ರಣೀತ ಶ್ರೀವರಾಹ ಪುರಾಣ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಅಧ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ನಾರಾಯಣನನ್ನು ಸ್ತೋತ್ರದಿಂದ ಅರ್ಚಿಸಬೇಕು. ಅವನು ಪ್ರೀತ್ಯಾರ್ಥವಾಗಿ ಬ್ರಾಹ್ಮಣರ ಸಂತರ್ಪಣೆಯನ್ನು ಮಾಡಬೇಕು, ದಕ್ಷಿಣೆಗಳನ್ನು ಕೊಡಬೇಕು ಅಂಥೇಳಿ ಯಾವ ರೀತಿ ಭಗವಂತನನ್ನು ಪ್ರೀತನಾಗಿ ಮಾಡಬೇಕು ಎಂಬುದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅನಂತರ ಅಶ್ವಶಿರ ಮಹಾರಾಜ ಮತ್ತು ಕೇಳ್ತಾ ಇದ್ದಾನೆ, ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಪೂಜ್ಯರೇ, ನನಗೆ ಇನ್ನೂ ಒಂದು ಸಂಶಯ ಇದೆ. ನನ್ನನ್ನು ಆ ಸಂಶಯ ಕಾಡುತ್ತಾ ಇದೆ, ಅದನ್ನು ತಾವು ಹೋಗಲಾಡಿಸಬೇಕು ಅಂತ ಕೇಳ್ತಾರೆ. ಏನು ಹೇಳಪ್ಪ? ಏನಿಲ್ಲ, ಮೋಕ್ಷವು ಕರ್ಮಯೋಗಿಗೆ ದೊರೆಯುತ್ತದ ಅಥವಾ ಜ್ಞಾನಯೋಗಿಗೆ ದೊರೆಯುತ್ತದ? ಇದು ನನ್ನ ಪ್ರಶ್ನೆ ಅಂತ ಕೇಳ್ತಾನೆ. ಯಾರು ಮೋಕ್ಷಕ್ಕೆ ಹೋಗ್ತಾರ? ಕರ್ಮಯೋಗಿಯೋ ಅಥವಾ ಜ್ಞಾನಯೋಗಿಯೋ? ಅದಕ್ಕೆ ಕಪಿಲ ಮುನಿ ಹೇಳ್ತಿದ್ದಾರೆ, ಮಹಾರಾಜ, ಪೂರ್ವಕಾಲದಲ್ಲಿ ಅಂದರೆ ಚಾಕ್ಷುಷು ಮನ್ವಂತರ, ಆವಾಗ ವಸು ಎಂಬ ಹೆಸರಿನ ಒಬ್ಬ ರಾಜ ಇದ್ದ. ಅವನು ಧಾರಾಳವಾಗಿ ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ದ, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ದಾನ ಅವನು. ಹೀಗೆ ಇರಬೇಕಾದ್ರೆ ಒಂದು ದಿನ ಬ್ರಹ್ಮದೇವರನ್ನು ಕಾಣಬೇಕು ಎಂಬ ಹಂಬಲ ಅವನಲ್ಲಿ ಆಯಿತು. ಒಂದ್ಸಲ ಹೋಗಿ ಅವರನ್ನು ಕಂಡು ಬರಬೇಕೆಂಬ ಉದ್ದೇಶದಿಂದ ಸತ್ಯಲೋಕಕ್ಕೆ ಪ್ರಯಾಣ ಬೆಳೆಸಿದ. ಆ ಸತ್ಯಲೋಕಕ್ಕೆ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಚೈತ್ರರಥ ಅಂತಂಬತಕ್ಕಂಥ ಒಬ್ಬ ವಿದ್ಯಾಧರ ಅವನನ್ನು ಭೇಟಿಯಾದಾಗ ಇಬ್ಬರೂ ಕೂಡಿದರು. ಆಗ ಚೈತ್ರರಥನು ವಸುರಾಜನನ್ನು ಕುರಿತು ಹೇಳ್ತಾನೆ, ನೋಡಪ್ಪ, ಸತ್ಯಲೋಕದಲ್ಲಿ ಬ್ರಹ್ಮದೇವರ ಮನೆಯಲ್ಲಿ ಈಗ ದೇವತೆಗಳ ಸಭೆ ನಡೀತಾ ಇದೆ ಅಲ್ಲಿ ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ ಮಾತು. ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀಯ ಈಗ ಅಲ್ಲಿ ಸಭೆ ನಡೀತಾ ಇದೆ ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ವಸುರಾಜ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೋಗಿ ಒಳಗೆ ಪ್ರವೇಶ ಮಾಡೋದಿಲ್ಲ, ಆ ಬಾಗಿಲ ಹತ್ರ ಕೂತ್ಕೊಂತಾರಮ್ಮತ್ತು. ಒಳಗೋದ್ರೆ ಬೇರೆಯವರಿಗೆಲ್ಲ ಅದು ಅನಾನುಕೂಲ ಆಗಬಹುದು ಅಂತೆಂಬ ಉದ್ದೇಶದಿಂದ
ಒಳಗೆ ಪ್ರವೇಶಿಸದೆ ಬಾಗಿಲು ಬಳಿಯಲ್ಲೇ ಕಾಯುತ್ತಾ ಕುಳಿತಿರಬೇಕಾದ್ರೆ ರೈಬ್ಯ ಋಷಿ ಎಂಬತಕ್ಕಂಥ ಮಹಾ ಋಷಿಗಳು ಅಲ್ಲಿಗೆ ಬರ್ತಾರೆ. ಆ ಋಷಿಗಳನ್ನು ನೋಡ್ತಾರೆ. ನೋಡಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ರೈಬ್ಯ ಋಷಿಗಳು ಕೂಡ ಕೇಳ್ತಾರೆ. ವಸುಭೂಪನನ್ನು ಸಂತೋಷದಿಂದ ಆದರೋಪಚಾರಗಳಿಂದ ಮಾಡಿದಾದ್ಮೇಲಿಂದ, ಪೂಜ್ಯರೇ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ, ನೀವು ಎಲ್ಲಿಗೆ ಹೋಗಿದ್ದೀರಿ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಅವರು. ಆವಾಗ ರೈಬ್ಯ ಮುನಿಗಳು ಹೇಳ್ತಿದ್ದಾರೆ, ನೋಡಪ್ಪ, ನಾನು ಬೇರೊಂದು ಕೆಲಸಕ್ಕಾಗಿ ವಿಚಾರ ಮಾಡಲಿಕ್ಕಾಗಿ ನಾನು ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ ಅಂತೇಳಂದರೆ ಬೃಹಸ್ಪತ್ಯಾಚಾರ್ಯರ ಮನೆಗೆ ಹೋಗಿದ್ದೆ ನಾನು. ಇವಾಗ ಅಲ್ಲಿಂದಲೇ ನಾನು ಬರ್ತಾ ಇದ್ದೀನಿ ಈಗ ನಾನು ಇಲ್ಲಿಗೆ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಬೃಹಸ್ಪತ್ಯಾಚಾರ್ಯರು ಕೂಡ ಬರ್ತಾರೆ ಅಲ್ಲಿಗೆ. ಅವರು ಬಂತಾರೆ. ಅನಂತರ ಮತ್ತೆ ಮೂವರು ಸೇರಿಕೊಂಡು ಮತ್ತೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯ ಏನೋ ಮಾತಾಡಬೇಕು ಅಂದರೆ, ಸರಿ ಮನೆಗೆ ಹೋಗೋಣ ಬರ್ರಿ ಅಂತೇಳಿ. ಆಗ ರೈಬ್ಯ ಮುನಿಯೇ, ವೇದಾಂತ ಪಾರಂಗತರಾಗಿರ್ತ ನಿಮಗೆ ನನ್ನಿಂದ ಆಗಬೇಕಾಗಿದ್ದು ಏನಿದೆ ನಿನಗೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಬೃಹಸ್ಪತ್ಯಾಚಾರ್ಯರು. ಅದಕ್ಕೆ ರೈಬ್ಯ ಮುನಿಗಳು ಹೇಳ್ತಿದ್ದಾರೆ, ಗುರುದೇವ, ಮೋಕ್ಷವು ಕರ್ಮಾಚರಣೆಯಿಂದ ಹೊಂದಲ್ಪಡುತ್ತದನ ಅಥವಾ ಜ್ಞಾನದಿಂದ ಹೊಂದಲ್ಪಡುತ್ತದನ ಅದು ಮೋಕ್ಷ? ಇದನ್ನು ನಮಗೆ ತಿಳಿಸಿಕೊಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಸುರಗುರು ಹೇಳ್ತಿದ್ದಾರೆ, ಮನುಷ್ಯನು ಒಳ್ಳೆಯದಾಗಲಿ ಕೆಟ್ಟದ್ದೇ ಆಗಲಿ ಯಾವುದೇ ರೀತಿಯಿಂದಾಗಿರ್ತಕ್ಕಂಥ ಕರ್ಮವನ್ನು ಮಾಡಿ ಆ ಕರ್ಮವನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿದಾಗ ಆವಾಗ ಆ ಕರ್ಮ ಲೇಪ ಅವನಿಗೆ ಆಗುವುದಿಲ್ಲ. ಈ ವಿಷಯದಲ್ಲಿ ಒಬ್ಬ ಬ್ರಾಹ್ಮಣನ ಒಂದು ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ಅದಕ್ಕಾಗಿ ನಾವು ಏನೇ ಮಾಡಿದರೂ ಸಹಿತಾಗಿ ನಾರಾಯಣ ಪ್ರೀತ್ಯರ್ಥಂ ಅಂತೇಳಿ ಮಾಡಬೇಕು. ನಾವು ನಮ್ಮಕ್ಕೋಸ್ಕರವಾಗಿ ನಾವು ಮಾಡ್ಕೋಬಾರದು ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಅತ್ರಿ ವಂಶದಲ್ಲಿ ಒಬ್ಬ ಬ್ರಾಹ್ಮಣ ಒಳ್ಳೆ ದೇವತಾ ಸೇವೆಯನ್ನು ಯಾವಾಗಲೂ ಮಾಡ್ತಾಯಿದ್ದ. ವೇದಾಂಗ ಪಾರಂಗತನಾಗಿ ಇದ್ದ ಆತ. ಎಲ್ಲನೂ ವಿದ್ಯಾಭ್ಯಾಸ ಎಲ್ಲನೂ ಚೆನ್ನಾಗಿ ಆಗಿತ್ತು ಅವನಿಗೆ. ಅವನ ಹೆಸರು ಬಂದುಬಿಟ್ಟು ಸಂಯಮನ ಅಂಥೇಳಿ ಅವನ ಹೆಸರು. ಬ್ರಾಹ್ಮಣ ಅವನು. ಅತ್ರಿ ವಂಶದಲ್ಲಿ ಜನಿಸಿರ್ತಕ್ಕಂಥ ಬ್ರಾಹ್ಮಣ. ಒಂದು ದಿನ ಬ್ರಾಹ್ಮಣ ಈ ಭಗೀರಥಿ ನದಿಯ ಪ್ರವಾಹದಲ್ಲಿ ಸ್ನಾನ ಮಾಡಬೇಕು ಎಂಬ ಉದ್ದೇಶದಿಂದ ಅಲ್ಲಿಗೆ ಹೊರಡ್ತಾನೆ. ಅಲ್ಲಿಗೆ ಹೋಗೋದತ್ನಾಗ ಆ ಧರ್ಮಾರಣ್ಯಕ್ಕೆ ಹೋದತ್ನಾಗ ಆ ಗಂಗಾ ತಟಾಕದ ತೀರದಲ್ಲಿ ಕೆಲವು ಒಂದು ಈ ಜಿಂಕೆಗಳ ಹಿಂಡು ವಿಶ್ರಾಂತಿ ತಗೊತಾ ಇರ್ತವೆ ಅಲ್ಲಿ. ಆ ವಿಶ್ರಾಂತಿ ತಗೋತಾ ಇರಬೇಕಾದ ಸಮಯದಲ್ಲಿ ಒಬ್ಬ ಬೇಡ ಬರ್ತಾನೆ ಅಲ್ಲಿಗೆ. ಬಂದು ಬಾಣ ಹೂಡ್ತಾನೆ ಬೇಟೆಯಾಡಬೇಕು ಅಂಥೇಳಿ. ಆಗ ತಕ್ಷಣ ಬ್ರಾಹ್ಮಣ ಆತನನ್ನು ತಡೀತಾನೆ. ಕೊಲ್ಲಬೇಡ, ಪ್ರಾಣಹಿಂಸೆ ಮಾಡಬೇಡ ಅಂತೇಳಿ ತಕ್ಷಣ ಹಿಡಿಸ್ತಾನೆ ಆತನ. ಆಗ ವ್ಯರ್ಥವಾಗಿ ಪ್ರಾಣಹಿಂಸೆ ಮಾಡಬೇಡಿ ಅಂತ ಹೇಳಿದತ್ನಾಗ ಆ ಬೇಡ ಹೇಳ್ತಿದ್ದಾನೆ, ಏ ವಿಪ್ರೋತ್ತಮ, ನಾನು ನನಗಾಗಿ ಯಾವ ಪ್ರಾಣಹಿಂಸೆಯನ್ನು ನಾನು ಮಾಡ್ತಾಯಿಲ್ಲ, ಕೊಲ್ಲೋದಿಲ್ಲ. ನಾನು ಪರಮಾತ್ಮನೇ ಎಲ್ಲರಲ್ಲಿ ಇದ್ದು ಆಟ ಆಡ್ತಾ ಇದ್ದಾನೆ. ಇದು ಕೊಲ್ಲುವವನು ಅವನೇ, ಸಾಯಿಸುವವನು ಎಲ್ಲ ಅವನೇ, ನಾವಲ್ಲ. ಇದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಮ್ಮದು ಏನೂ ಇಲ್ಲ, ಎಲ್ಲ ಭಗವಂತನದೇ ಎಂಬ ಒಂದು ತತ್ವಜ್ಞಾನವನ್ನು ಹೊಂದಬೇಕು ನೀನು. ಮೋಕ್ಷವನ್ನು ಯಾರು ಅಪೇಕ್ಷೆ ಪಡುತ್ತಾರೋ ಅಂಥ ವ್ಯಕ್ತಿಗಳು ಈ ಕೆಲಸ ನನ್ನಿಂದ ಆಗುತ್ತಾ ಇದೆ ಎಂಬ ಒಂದು ಅಹಂಕಾರವನ್ನು ಬಿಡಬೇಕು. ನಾನು ಮಾಡ್ತಾ ಇಲ್ಲ, ಭಗವಂತನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆಂಬ ಒಂದು ಜ್ಞಾನವನ್ನು ಪಡೆಯಬೇಕು. ಅದರಲ್ಲಿ ಈ ಅಹಂ ಬುದ್ಧಿ ಎಂಬುದನ್ನು ಬಿಡಬೇಕು ಅಂತ ಬೇಡ ಹೇಳ್ತಾನೆ ಬ್ರಾಹ್ಮಣನಿಗೆ. ನೋಡಿ, ಇಷ್ಟು ಓದಿದ ಬ್ರಾಹ್ಮಣನಿಗೆ ಇದು ಗೊತ್ತಿಲ್ವಾ? ಆಗ ಬ್ರಾಹ್ಮಣ, ಅಯ್ಯೋ, ನೀನು ಹೇಳಿದ್ದೆಲ್ಲ ನಿಜ, ಒಪ್ತೀನಿ ನಾನು. ಆದರೆ ಇದಕ್ಕೆ ಏನಾದರೂ ಪ್ರತ್ಯಕ್ಷ ನಿದರ್ಶನ ಏನಾರ ಇದೆಯಾ, ನೀನು ಕಂಡಿದ್ದೀಯಾ
ಅದಿದ್ದರೆ ಹೇಳು, ನಾನು ಒಪ್ತೀನಿ ಅಂತ ಬ್ರಾಹ್ಮಣನೇ ಪ್ರಶ್ನೆ ಮಾಡ್ತಾನೆ ಅವನಿಗೆ. ಇದು ಉಲ್ಟಾ ತಿರುಗ್ತಾ ಇದೆ. ಇವನು ಮಾಡಬೇಕಾದ ಪ್ರಶ್ನೆ ಅವನು ಮಾಡ್ತಾ ಇದ್ದಾನೆ. ಆವಾಗ ಆ ಬೇಡನ ಆಯ್ತಪ್ಪ ಅಂತ ಹೇಳಿ ಒಂದು ಕಬ್ಬಣದ ಒಲೆಯನ್ನು ತೊಗೊಂಬರ್ತಾನೆ. ತೊಗೊಂಬಂದು ಅದರ ಒಳಗೆ ಕಟ್ಟಿಗೆಗಳನ್ನೆಲ್ಲ ಇಡ್ತಾನೆ. ಇಟ್ಟು ಆ ಬ್ರಾಹ್ಮಣನಿಗೆ ಹೇಳ್ತಾನೆ, ಮತ್ತು ಬೆಂಕಿ ಹಚ್ಚಿ ಇದನ್ನು ಊದು. ಅವನು ಪಾಪ ಬ್ರಾಹ್ಮಣ ಬೆಂಕಿ ಹಚ್ತಾನೆ, ಊದ್ತಾನೆ, ಒಳ್ಳೆ ಪ್ರಜ್ವಲವಾಗಿ ಅದು ಬೆಳಗುತ್ತದೆ ಕಟ್ಟಿಗೆಗಳು. ಆ ಚೆನ್ನಾಗಿ ಉರಿಯುವ ಕಟ್ಟಿಗೆಗಳ ಜ್ವಾಲದಿಂದ ಏನಾಗಿದೆ ಅಂದರೆ, ಆ ಜ್ವಾಲಗಳು ಆ ಕಬ್ಬಣದ ಒಲೆಯ ಸುತ್ತಲೂ ಆ ಕಿಂಡಿಗಳು ಬಿಟ್ಟಿರ್ತಾರೆ ಗಾಳಿ ಆಡಲಿಕ್ಕೆ ಅಂಥೇಳಿ. ಆ ಕಿಂಡಿಗಳು ಒಳಗಲಿಂದ ಹೊರಗಡೆಗೆ ಆ ಜ್ವಾಲಗಳು ಬರ್ತಾ ಇದೆ ಅಂತಾರೆ. ಅನಂತರ ಆ ಬೇಡ ಏನು ಮಾಡ್ತಿದ್ದಾನೆ, ಆ ಒತ್ತಿರತಕ್ಕಂಥ ಒಂದು ಕಟ್ಟಿಗೆಯನ್ನು ತೆಗೆದು ಬ್ರಾಹ್ಮಣನ ಕೈಗೆ ಕೊಟ್ಟು, ಇದನ್ನು ಹಿಡ್ಕೊ ನೀನು, ನಾನು ಈ ಒಲೆಯನ್ನು ಆರಿಸ್ತೀನಿ ಅಂತ ಹೇಳಿ ಒಂದು ಕೊಡ ನೀರು ತೊಗೊಂಬಂದು ಸುರಿದು ಎಲ್ಲ ಆರಿಸಿಬಿಡ್ತಾನೆ. ಯಾವಾಗ ನೀರು ಸುರಿದ್ನೋ ಬೆಂಕಿನೂ ಶಾಂತವಾಗ್ತದೆ, ಆ ಹೊರಗೆ ಬಂದಿರತಕ್ಕಂಥ ಜ್ವಾಲಗಳು ಎಲ್ಲನೂ ಆರಿ ಹೋಗ್ಬಿಡ್ತದೆ. ಆಮೇಲಿಂದ ಹೇಳ್ತಾನೆ, ನೋಡಪ್ಪ ನನಗೆ ನೀನು ಕೈಯಾಗಿಟ್ಟಂಥ ಕೊಳ್ಳಿ ಕೊಡು, ನಾನು ಮಾಂಸವನ್ನು ತಂದು ಸುಟ್ಕೊಂಡು ತಿಂತೀನಿ. ಆ ಬ್ರಾಹ್ಮಣನಿಗೆ ಏನು ಅರ್ಥ ಆಗಿದ್ರೆ ಇದರಲ್ಲಿ ಏನು ಅಂತಂದರೆ, ನಮ್ಮ ಜೀವನ ಒಂದು ಧರ್ಮ ಅಂತ ಭಾವಿಸಿ ಜೀವನ ಮಾಡಬೇಕು. ನಾವು ಯಾವುದೂ ಮಾಡ್ತಾ ಇಲ್ಲ. ಮೂಲ ಪುರುಷ ಭಗವಂತ, ಆತನೇ ತನ್ನ ಒಂದು ಅವತಾರಗಳಿಂದ, ಬೇರೆ ಬೇರೆ ಅವತಾರಗಳಿಂದ ಎಲ್ಲ ಸೃಷ್ಟಿಯನ್ನು ಮಾಡ್ತಾನೆ, ಸೃಷ್ಟಿಯನ್ನು ಕಾಪಾಡ್ತಾನೆ ಆತನೇ. ಹೀಗಾಗಿ ಆ ಮೂಲ ಪುರುಷ ಶಾಂತನಾದ ಅಂತಂದರೆ ಎಲ್ಲವೂ ಶಾಂತ ಆಗಿಬಿಡ್ತವೆ. ಅಂದರೆ ಪ್ರಳಯ ಬಂದ್ಬಿಡ್ತದೆ, ಅವಾಗ ಏನೂ ಉಳಿಯೋದಿಲ್ಲ ಅದು. ಆದ್ದರಿಂದ ಇದು ತಿಳ್ಕೊಬೇಕಾಗಿರೋದು ಏನು ಅಂತೇಳಿದ್ರೆ, ನೀನು ಜೀವನ ಯಾತ್ರೆಯನ್ನು ಒಂದು ಧರ್ಮ ಅಂತೇಳಿ ಭಾವಿಸಿ ಮಾಡಬೇಕು. ನಾವು ವಿಹಿತ ಧರ್ಮ ಕರ್ಮಗಳನ್ನೆಲ್ಲ ಮಾಡುವಾಗ ಇದು ನಾನು ಮಾಡ್ತಾ ಇಲ್ಲ, ಪರಮಾತ್ಮ ಮಾಡ್ತಾ ಇದ್ದಾನೆ ಅಂಥೇಳಿ ನೀನು ಅಂದುಕೊಂಡು ಸಂಕಲ್ಪ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದರಿಂದ ಮನುಷ್ಯನಿಗೆ ದುಃಖವೂ ಆಗುವುದಿಲ್ಲ, ವಿನಾಶವೂ ಆಗುವುದಿಲ್ಲ. ಅವನಿಗೆ ಮೋಕ್ಷವನ್ನು ಸಾಧನೆ ಮಾಡ್ಕೊಂತಾನವನು ಅಂಥೇಳಿ ಬೇಡನ ಈ ರೀತಿಯಾಗಿ ನುಡಿದ ಮೇಲೆ ಅವನ ಮೇಲೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾರಂತ. ಬೇಡನ ಮೇಲೆ ಸತ್ಯವಾಗಿರತಕ್ಕಂಥ ಮಾತನ್ನು ನೀನು ಇಲ್ಲಿ ಧರ್ಮವನ್ನು ನಿಂದಿರಿಸ್ತಾ ಇದ್ದೀಯ ಅಂತೇಳಿ ಪುಷ್ಪವೃಷ್ಟಿಯನ್ನು ಸುರಿಸಿ ಅನೇಕ ವಿಮಾನಗಳು ಬರ್ತವೆ. ಒಂದಲ್ಲ, ಅನೇಕ ವಿಮಾನಗಳು ಬರ್ತವೆ. ಒಂದೊಂದು ವಿಮಾನದಲ್ಲಿನೂ ಒಬ್ಬೊಬ್ಬವನಾಗಿ ಈ ಬೇಡ ಕೂತ್ಕೊಂಡಿದ್ದಾನಂಥದ್ರಲ್ಲಿ. ಇದನ್ನು ನೋಡ್ತಿದ್ದಾನ ಸಂಯಮ ಬ್ರಾಹ್ಮಣ ನೋಡಿ ಅರ್ಥ ಮಾಡ್ಕೊಂಡ. ಆಯಿತು, ವಿಹಿತ ಕರ್ಮವನ್ನು ಮಾಡಿ ಭಗವಂತನಿಗೆ ಯಾರು ಸಮರ್ಪಣೆ ಮಾಡ್ತಾನೋ ಅವನೇ ಸ್ವರ್ಗಕ್ಕೆ ಹೋಗ್ತಾನ, ಮೋಕ್ಷ ಹೊಂದುತ್ತಾನ. ಅಷ್ಟೇ ಆಗಲಿ, ಇದಕ್ಕೆ ಜ್ಞಾನ ಇದು ಅಂತೆಂಬುದು ಏನಿಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡು ಭೇದವೂ ಇಲ್ಲ ಅಂತ ತಿಳಿದು ಅವನು ಆ ಉಪಾಸನೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯು ನಿಶ್ಚಯವಾಗಿ ಆಗ್ತದೆ ಅಂಥೇಳಿ ಹೇಳಿದ ಮೇಲೆ ರೈಬ ಋಷಿ ಈ ರೀತಿಯಾಗಿ ಆ ವಸುರಾಜನಿಗೆ ಬೃಹಸ್ಪತ್ಯಾಚಾರ್ಯರು ಹೇಳಿದ ಕಥೆಯಿಂದ ತಮ್ಮ ಸಂಶಯಗಳನ್ನು ಅವರಿಬ್ಬರು ಪರಿಹಾರ ಮಾಡ್ಕೊತಾರೆ. ರೈಬ ಋಷಿ ಮತ್ತು ವಸು ಮಹಾರಾಜ ಆ ಇಬ್ಬರು ಸಂಶಯವು ಬಂದುಬಿಟ್ಟು ಬೃಹಸ್ಪತ್ಯಾಚಾರ್ಯರು ತೀರಿಸಿದ ಮೇಲೆ ಅವರವರು ತಮ್ಮ ತಮ್ಮ ಸ್ಥಾನಗಳಿಗೆ ವಾಪಸ್ಸು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಕಥೆಯ ಮೂಲಕ ಉಪದೇಶಿಸಿದ ಈ ಕಪಿಲ ನಾಮಕ ಪರಮಾತ್ಮನ ಮಾತುಗಳನ್ನು ಕೇಳಿದ ಅಶ್ವಶಿರ ಮಹಾರಾಜ ಏನಿದ್ದಾರ ಅವನಿಗೆ ವೈರಾಗ್ಯ ಬಂತು. ತನ್ನ ಹಿರಿಯ ಮಗನಾದ ಈ ಸ್ಥೂಲಶಿರ ಎಂಬತಕ್ಕಂಥ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಮೋಕ್ಷವನ್ನು ಹೊಂದುತ್ತಾನೆ ಅವನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಶ್ವಶಿರ ರಾಜನು ಭಗವಂತನನ್ನು ಪ್ರಾರ್ಥನೆ ಮಾಡಿದತ್ನಾಗ ಅವನ ಎದುರಿಗೆ ಅಗ್ನಿ ಜ್ವಾಲೆಗಳು ಪ್ರಜ್ವಲಿಸ್ತವಂತವಾಗ ಅದರೊಳಗೆ ಅವನು ಪ್ರವೇಶ ಮಾಡಿ ಮೋಕ್ಷವನ್ನು ಹೊಂದಿದ ಅಂಥೇಳಿ ವರಾಹ ಪುರಾಣ ತಿಳಿಸಿಕೊಡ್ತಾ ಇದೆ. ಮುಂದೆ ಬೃಹಸ್ಪತ್ಯಾಚಾರ ಮನೆಯಿಂದ ಮರಳಿ ಬಂದಿರತಕ್ಕಂಥ ವಸುರಾಜ
ಅನುಮಾನ ಎಲ್ಲ ಪರಿಹಾರ ಆಯಿತು, ವಾಪಸ್ ಬಂದ. ಬರಬೇಕಾದ್ರೆ ಧರ್ಮಗಳ ಮರ್ಮವನ್ನು ತಿಳಿದು ನ್ಯಾಯದಿಂದ ರಾಜ್ಯ ಪರಿಪಾಲನ ಮಾಡಿದವನು. ರಾಜ್ಯ ಪರಿಪಾಲನ ಮಾಡಿದ, ಅನೇಕ ಯಜ್ಞಗಳನ್ನು ಮತ್ತು ವಿಷ್ಣುವಿನ ಪ್ರೀತಿಗಾಗಿ, ವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾ ಬಂದ. ಎಲ್ಲ ಕಾರ್ಯಗಳನ್ನು ಮಾಡಿದ. ಎಲ್ಲ ಪ್ರಾಣಿಗಳ ಹೃದಯಾಂತರಗಳಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂಬ ಜ್ಞಾನವನ್ನು ಹೊಂದಿದವನು. ಈ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮಕಾಂಡದಿಂದ ಶ್ರೀಹರಿಯನ್ನು ಸಂತೋಷಪಡಿಸಿದಾಗ, ಭಗವಂತನನ್ನು ಸಂತೋಷಪಡಿಸಿದ, ಭಗವಂತ ಪ್ರೀತನಾದ. ವೈರಾಗ್ಯ ಬಂತವನಿಗೆ. ಆ ವೈರಾಗ್ಯ ಬಂತು. ತನ್ನ ಮಗನಾಗಿರತಕ್ಕಂಥ ವಿವಸ್ವಂತ ಅಂತೆಂಬವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಉಳಿದ 99 ಮಂದಿ ಮಕ್ಕಳನ್ನು ಅವರಿಗೆಲ್ಲ ಬುದ್ಧಿ ಹೇಳಿದ. ನಿಮ್ಮ ಅಣ್ಣ ಹೇಳಿದಂಗೆ ಅವನು ಹೇಳಿದಂತೆ ಕೇಳಿಕೊಂಡು ನೀವು ರಾಜ್ಯ ಆಳಿರಿ ಅಂಥೇಳಿ 100 ಮಂದಿ ಮಕ್ಕಳು ಅವನಿಗೆ. ಹೀಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅನಂತರ ಆ ಪುಷ್ಕರ ಕ್ಷೇತ್ರಕ್ಕೆ ಬಂದು ದೇಹವನ್ನು ದಂಡಿಸಿ ಉಗ್ರ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾವ ರೀತಿ ಮಾಡಿದ ಅಂದರೆ, ಅಲ್ಲಿ ಅವನು ಪುಂಡರೀಕಾಕ್ಷನಾಗಿರತಕ್ಕಂಥ ಶ್ರೀಮನ್ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನಲ್ಲಿ ಅವನು. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಮಧುಸೂದನ, ನಮಸ್ತೆ ಸರ್ವಲೋಕೇಶ, ನಮಸ್ತೆ ತಿಗ್ಮಚಕ್ರಣೀ, ಶರಣ್ಯಂ ಶರಣಂ ದೇವಂ ವಿಷ್ಣುಂ ಜಿಷ್ಣುಂ ತಥಾನನಂ, ನೀಲಮೇಘ ಪ್ರತೀಕಾಶಂ, ನಮಸ್ತೆ ಚಕ್ರಪಾಣಿನಂ, ಆದಿದೇವಂ ಮಹಾದೇವಂ, ವೇದ ವೇದಾಂಗಪಾರಗಂ, ಗಂಭೀರಂ ಸರ್ವದೇವಾನಾಂ, ನಮಸ್ತೆ ವಾರಿದೇಕ್ಷಣಂ, ಸಹಸ್ರಶ್ರೇಷ್ಠಾನಾಂ ದೇವಂ ಸಹಸ್ರಾಕ್ಷಂ ಮಹಾಭುಜಂ, ಜಗತ್ ಸಂವ್ಯಾಪ್ತಂ ತಿಷ್ಠಂತಂ, ನಮಸ್ತೆ ಪರಮೇಶ್ವರಂ, ವಿಶ್ವಮೂರ್ತಿಂ ಮಹಾಬಾಹುಂ, ವರದಂ ಸರ್ವತೇಜಸಾಂ, ನಮಾಮಿ ಪುಂಡರೀಕಾಕ್ಷಂ, ವಿದ್ಯಾತ್ಮಕಂ ವಿಭೂಂ. ಈ ರೀತಿಯಾಗಿ ಪುಂಡರೀಕ ಸ್ತೋತ್ರವನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿದಾಗ ಯಾವಾಗ ಈ ಸ್ತೋತ್ರವನ್ನು ಅವನು ಉಚ್ಚಾರಣೆ ಮಾಡ್ತಾ ಇದ್ದಾನೆ, ಅವನ ದೇಹ ಒಳಗಲಿಂದ ಒಬ್ಬ ವ್ಯಕ್ತಿ ಹೊರಗಡೆಗೆ ಬಂದ. ಅಲ್ಲಿವರೆಗೂ ಅವನಲ್ಲಿ ಆ ವ್ಯಕ್ತಿ ಇದ್ದ. ಯಾವಾಗ ಈ ಪುಂಡರೀಕ ಸ್ತೋತ್ರವನ್ನು ಅವನು ಮಾಡಿದ ತಕ್ಷಣ ದೇಹದಿಂದ ಹೊರಗೆ ಬಂದುಬಿಟ್ಟ. ತಕ್ಷಣ ಹೊರಗೆ ಬಂದು ಏನು ಅಪ್ಪಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನ. ಆವಾಗ ವಸುರಾಜ ಹೇಳ್ತಿದ್ದಾನ, ಅಲ್ಲಪ್ಪ ನೀನು ಯಾರು? ನನ್ನಲ್ಲಿ ಇದ್ದು ನೀನು ಯಾರು? ಹೇಗೆ ಹೊರಗೆ ಬಂದೆ ನೀನು? ಮತ್ತು ಇಲ್ಲಿಗೆ ಏಕೆ ಬಂದೀಯ ನೀನು? ಹೇಗೆ ಬಂದೀಯ? ಏನು ಕೆಲಸ ನಿನಗಿಲ್ಲಿ ಅಂತ ಪ್ರಶ್ನೆ ಮಾಡಿದ ಹೊತ್ನಾಗ ಆ ಕಿರಾತನ ಏನು ಹೊರಗೆ ಬಂದಿದ್ದಾನ ಆ ವ್ಯಕ್ತಿ ಹೇಳ್ತಾ ಇದ್ದಾನ, ರಾಜನ್, ಹಿಂದೆ ಕಲಿಯುಗದಲ್ಲಿ ದಕ್ಷಿಣಾಪಥದಲ್ಲಿ ಇರುವ ಜನಸ್ಥಾನದ ದೊರೆಯಾಗಿದ್ದೆ ನೀನು ಅಂಥವಂಥವನಲ್ಲ. ನೀನು ಹಿಂದೆ ದಕ್ಷಿಣಾಪತಿಯಲ್ಲಿ ಆ ಜನಸ್ಥಾನದ ದೊರೆಯಾಗಿದ್ದೆ. ಧರ್ಮಿಷ್ಠನಾದ ನೀನು ಒಮ್ಮೆ ಬೇಟೆ ಆಡಬೇಕು ಅಂಥೇಳಿ ಹೊರಟು ನಿನಗೆ ಗೊತ್ತಿಲ್ಲದೆ ಒಂದು ಚಿಗಿರೆಯ ವೇಷ ಧರಿಸಿ ಸಂಚರಿಸುವ ಒಬ್ಬ ಋಷಿಯನ್ನು ತಿಳಿಯದಲೇ 2 ದೊಣ್ಣೆಗಳನ್ನು ಬೀಸಿ ಸಾಯಿಸಿಬಿಟ್ಟು ಅವನ್ನ, ಆ ಋಷಿಯನ್ನು ಸಾಯಿಸಿದಿ. ಇದರಿಂದಾಗಿ ನಿನಗೆ ಏನಾಯಿತು ಅಂತಂದರೆ ಬ್ರಹ್ಮಹತ್ಯಾ ದೋಷ ಬಂತು. ಭೇಟಿಯಾಡಿದ್ದು ಮೃಗವನಲ್ಲ ಋಷಿಯನ್ನು ಅಂತ ತಿಳಿದು ಚಿಂತಾಕ್ರಾಂತನಾದಿ, ಪಶ್ಚಾತ್ತಾಪ ಪಟ್ಟು ನಾನು ಮಾಡಬಾರ್ದು ಕೆಲಸ ಮಾಡಿದೆ, ಎಂಥ ಕೆಲಸ ಆಗೋಗ್ಬಿಡ್ತಲ್ಲ ಅಂತ ದುಃಖ ಆಯಿತು ನಿನಗೆ. ಪ್ರಾಯಶ್ಚಿತ್ತ ಮಾಡಿಕೋಬೇಕು ಅಂತೇಳಿನೂ ಬುದ್ಧಿ ಬಂತು ನಿನಗೆ. ಹಾಗಾಗಿ ಕಂಡವರನ್ನೆಲ್ಲ ಕಾಲು ಹಿಡಿದೆ ನೀನು ಪ್ರಾಯಶ್ಚಿತ್ತ ಮಾಡಿಸ್ಕೊಳ್ಳಿಕ್ಕಾಗಿ. ಯಾರೂ ಒಪ್ಪಲಿಲ್ಲ. ಬ್ರಹ್ಮಹತ್ಯಾ ಭೀತಿಯಿಂದ ಧರ್ಮಗಳನ್ನು ವಿಚಾರಿಸಿದಿ ನೀನು, ಬಲ್ಲವರನ್ನೂ ಕೇಳಿದಿ, ಅತ್ಯಂತ ಭಕ್ತಿಯಿಂದ ಭಗವಾನ್ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡಿದೆ ನೀನು. ಶುದ್ಧ ಏಕಾದಶಿ ದಿನ ಉಪವಾಸವನ್ನು ಮಾಡಿದೆ, ನಿರಾಹಾರವಾಗಿ ಉಪವಾಸವನ್ನು ಮಾಡಿದೆ. ಅದೇ ಶುಭ ದಿನ ಶ್ರೀಮನ್ನಾರಾಯಣ ದೇವರು ಸುಪ್ರೀತನಾಗಲಿ ಎಂದು ಸಂಕಲ್ಪಪೂರ್ವಕವಾಗಿ ಒಂದು ಹಸುವನ್ನು ಸಹಿತಾಗಿ ದಾನ ಮಾಡಿದೆ ನೀನು. ನಾನು ಮಾಡಿದೆ ಈ ದೋಷ ಹೋಗಲಿ ಅಂಥೇಳಿ.
ಅದೇ ದಿನ ನಿನಗೆ ಭಯಂಕರವಾಗಿ ಹೊಟ್ಟೆ ನೋವು ಶುರುವಾಗಿ ಮರಣವನ್ನು ಹೊಂದಿದೆ ನೀನು. ಇಷ್ಟಾದರೂ ನಿನ್ನ ದ್ವಾದಶ ವ್ರತಕ್ಕೆ ಮಾತ್ರ ಯಾವ ರೀತಿ ಧಕ್ಕಿನೂ ಆಗಲಿಲ್ಲ ನಿನಗೆ. ಯಾಕಂತೀಯ, ಆ ಜನ್ಮದಲ್ಲಿ ನೀನು ನಿನ್ನ ಹೆಂಡತಿಯ ಹೆಸರನ್ನು ನಾರಾಯಣಿ ಅಂತ ಇಟ್ಕೊಂಡಿದ್ದೀಯ ನೀನು ಹೆಸರು. ಅದಕ್ಕಾಗಿ ಸಾಯುವಾಗ ನಿನಗೆ ಭಯವಾಗಿ ನಿನ್ನ ಹೆಂಡತಿಯನ್ನು ಕೂಗಿ ಕರೆದೆ ನಾರಾಯಣಿ ಅಂತೇಳಿ, ಬಾಯಿಲ್ಲಿ ಅಂತೇಳಿ. ಅಷ್ಟು ಮಾತ್ರದಿಂದ ನಿನಗೆ ಆ ಒಂದು ಸ್ವಲ್ಪ ಕಾಲದಲ್ಲಿ ಭಗವನ್ ನಾಮ ಸ್ಮರಣೆ ಬಂದಿರೋದ್ರಿಂದ ವೈಕುಂಠದಲ್ಲಿ ಸ್ವಲ್ಪ ದಿವಸ ನೀನು ವಾಸವಾಗಬಲು ಪಾಸ್ ಸಿಕ್ತು ನಿನಗೆ. ಅದರಿಂದ ನೀನಲ್ಲಿ ಕೆಲವು ದಿವಸ ನೀನು ವಾಸ ಮಾಡಿದೆ. ವಾಸ ಮಾಡಿ ಆದಮೇಲಿಂದ ಇಷ್ಟಾದರೂ ನೀನು ಮಾಡಿದ ಬ್ರಹ್ಮಹತ್ಯಾ ಪಾಪವು ಮಾತ್ರ ನಿನ್ನ ದೇಹದಿಂದ ತೊಲಗಲಿಲ್ಲ. ಆದರೆ ವೈಕುಂಠಕ್ಕೆ ಹೋಗಬೇಕಾದ್ರೆ ಮಾತ್ರ ಆ ಏನದ ಬ್ರಹ್ಮಹತ್ಯಾ ದೋಷ ಇರೋದ್ರಲ್ಲಿಂದ ಆ ಭಗವಂತನ ಕಿಂಕರರು ಅದನ್ನು ಹೊಡೆದು ಸಾಯಿಸ್ತಾರಂತೆ. ಆ ಹೊಡೆದು ಸಾಯಿಸಿದ ಮೇಲೆ ಅವನಿಗೆ ಪ್ರವೇಶ ಸಿಕ್ತು ಅಲ್ಲಿಗೆ. ಯಾಕಂದ್ರೆ ದೋಷ ಇಟ್ಕೊಂಡು ವೈಕುಂಠದಲ್ಲಿ ಪ್ರವೇಶ ಇಲ್ಲ ರೀ. ಹಾಗಾಗಿ ವಿಷ್ಣುದೂತರು ನನ್ನನ್ನು ಒಣಕೆಯಿಂದ ಹೊಡೆದು ಹೊರಗೆ ಹಾಕಿದರು. ನಾನು ನಿನ್ನ ಒಳಗೆ ನಾನು ಬ್ರಹ್ಮಹತ್ಯಾ ದೋಷದವನು ಅಂತ ಹೇಳ್ಕೊಂತಿದ್ದಾನೀಗಿಲ್ಲಿ. ನಿನ್ನಲ್ಲಿ ಸೇರ್ಕೊಂಡಿದ್ದೆ. ವೈಕುಂಠ ಪ್ರವೇಶ ಮಾಡಬೇಕಾದ್ರೆ ನನ್ನನ್ನು ಆ ವಿಷ್ಣುದೂತರು ಹೊಡೆದು ಸಾಯಿಸಿಬಿಟ್ರು. ಸಾಯಿಸಿದ ಸಹಿತಾಗಿ ನೀನು ಅಲ್ಲಿಂದ ಸ್ವರ್ಗಲೋಕಕ್ಕೆ ಬಂದಾಗ ಅಲ್ಲಿವರೆಗೂ ನಾನು ಕಾಯ್ತಾ ಇದ್ದೆ. ನಾನು ಸತ್ತಿದ್ದರೂ ಸಹಿತಾಗಿ ಸೂಕ್ಷ್ಮವಾಗಿರತಕ್ಕಂಥ ದೇಹವನ್ನು ಧಾರಣೆ ಮಾಡಿಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಯಾಕಂದರೆ ನಿನ್ನನ್ನು ಕಾಡಬೇಕು ಅಂತೇಳಿ. ನೀನು ಆ ವೈಕುಂಠವನ್ನು ಬಿಟ್ಟು ಮತ್ತು ಈ ಕಡೆಗೆ ಬಂದೊತ್ನಾಗ ಸ್ವರ್ಗಲೋಕಕ್ಕೆ ಬಂದಾಗ ಸೂಕ್ಷ್ಮ ರೂಪದಿಂದ ನಿನ್ನ ರೋಮಕೂಪದಲ್ಲಿ ಹೋಗಿ ಸೇರಿಕೊಂಡೆ ನಾನು. ರೋಮಕೂಪದಲ್ಲಿ ಹೋಗಿ ಸೇರ್ಕೊಂಡೊತ್ನಾಗ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭವಾಗಿ ಮತ್ತು ಕಾಶ್ಮೀರ ದೇಶದ ಅಧಿಪತಿಯಾಗಿ ನೀನು ಸುಮನಸ ಮಹಾರಾಜನ ಮನೆಯಲ್ಲಿ ಜನನ ಆಯಿತು ನಿನಗೆ. ನಿನ್ನ ಜೊತೆಗೆ ನಾನು ಇದ್ದೆ. ಅವಾಗ ಬಿಡಲಿಲ್ಲ ನೀನು. ಜನ್ಮಾಂತರದಿಂದ ಏನೇನು ಮಾಡಿದರೂ ಹತ್ಯಾ ದೋಷ ಮಾತ್ರ, ಬ್ರಹ್ಮಹತ್ಯಾ ದೋಷ ಅಷ್ಟು ಕೆಟ್ಟದ್ದದು. ನಾನು ನಿನ್ನ ಕೂದಲುಗಳಲ್ಲಿ ಅವತಿಕೊಂಡು ನಿನ್ನ ಜೊತೆಗೆ ಬೆಳೆಯುತ್ತಾ ಬಂದೆ. ಹೀಗೆ ಅನೇಕ ಯಜ್ಞಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದ್ದರೂ ನಾನು ನಿನ್ನ ದೇಹದಿಂದ ತೊಲಗಲೇ ಇಲ್ಲ. ನೋಡಿ, ಅವೆಲ್ಲ ಮಾಡಿದರೆ ಆ್ಯಕ್ಚುಲಾಗಿ ಹೋಗಬೇಕಾಗಿತ್ತು ಬ್ರಹ್ಮಹತ್ಯಾ ದೋಷ ಆಗಿ. ಅಷ್ಟು ಮಾಡಿದರೂ ಹೋಗಲಿಲ್ಲ ಅಂತ ಹೇಳ್ತಿದ್ದ. ನಾನು ಹೋಗಲಿಲ್ಲ, ಗಟ್ಟಿಯಾಗಿ ನೀನು ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಯಾಕಂತ ಅಂದರೆ ನೀನು ಮಾಡಿದ ಯಜ್ಞ ಯಾಗಗಳಲ್ಲೂ ಎಷ್ಟೇ ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದರೂ ಸಹಿತಾಗಿ ಅವುಗಳ ಪ್ರಧಾನ ಉದ್ದೇಶ ಏನಾಗಿತ್ತು ನಿಂದು ಅಂತೇಳಂದರೆ ವಿಷ್ಣು ಪ್ರೀತಿಗಾಗಿ ಇರಲಿಲ್ಲ. ನಿನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಂಡೆ ನೀನು. ಅದರಲ್ಲಿಂದ ನಿನ್ನನ್ನು ಬಿಟ್ಟು ನಾನು ಹೋಗಲಿಲ್ಲ. ನೀನು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದ್ದಿದ್ದರೆ ನಿನಗೆ ಅದರ ಫಲ ಸಿಗುತ್ತಾ ಇತ್ತು. ನಾನು ಆವಾಗ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಆದರೆ ಇಷ್ಟು ದಿನ ಮಾಡಿದ್ದೆಲ್ಲ ವ್ಯರ್ಥ ಅದಲ್ಲ ನೀನು ಮಾಡಿರೋದು. ಈ ಯಜ್ಞದ ಆದಿ ಅಂತ್ಯ ಮಧ್ಯ ಭಾಗಗಳಲ್ಲಿ ನೀನು ಯಾವತ್ತೂ ನಾರಾಯಣನನ್ನು ಸ್ಮರಣೆ ಮಾಡಲಿಲ್ಲ. ಅದಕ್ಕಾಗಿ ಮಧ್ಯೆ ಮಧ್ಯೆ ಯಾವಾಗಲೂ ಊಟ ಮಾಡಬೇಕಾದ್ರೂ ಸಹಿತಾಗಿ ಗೋವಿಂದ ಅಂತೇನ್ರಿ ಅಂತ ಹೇಳ್ತಾರೆ. ಭಗವನ್ ನಾಮ ಸ್ಮರಣೆ ಪ್ರತಿನಿತ್ಯ ಅನುದಿನ ಅನುಕ್ಷಣ ಅನುಕಾಲ ಮಾಡ್ತಾ ಇರಬೇಕು. ಹೀಗೆ ನೀನು ಮಾಡಿದರಿಂದ ನನಗೆ ಒಳ್ಳೆಯದಾಯ್ತಪ್ಪ, ನಿನ್ನಲ್ಲಿ ಇರಲು ಭಾಳ ಅನುಕೂಲ ಆಯಿತು, ವ್ಯವಸ್ಥೆ ಮಾಡಿಕೊಟ್ಟೆ ನೀನು ನನಗೆ. ಆದರೆ ಈಗ ನೀನು ಸ್ವಾರ್ಥ ಇಲ್ಲದಲೇ ಭಗವಂತನ ಪ್ರೀತ್ಯರ್ಥ ನಾರಾಯಣ ಪ್ರೀತ್ಯರ್ಥವಾಗಿ ನೀನು ಈ ಪುಂಡರೀಕ ಸ್ತೋತ್ರವನ್ನು ಅತ್ಯಂತ ಭಕ್ತಿಯಿಂದ ನೀನು ಮಾಡಿದೆಯಲ್ಲ, ಅದರ ಫಲಿತವಾಗಿ ನನಗಲ್ಲಿ ಜಾಗ ಸಿಗಲಿಲ್ಲ ಉಳ್ಕೊಳ್ಳಿಕ್ಕೆ. ಭಗವಂತ ಹೊರಗೆ ಹಾಕಿಬಿಟ್ಟ, ಹೊರಗೆ ಬಂದುಬಿಟ್ಟ. ಇವಾಗ ನನ್ನ ಈ ವ್ಯಾಧ ರೂಪದಿಂದ ನಿನ್ನ ಎದುರು ನಾನು ನಿಂತಿದ್ದೀನಿ.
ನೀನು ಮಾಡಿದ ಈ ಪರಮಾತ್ಮನ ಈ ಪುಂಡರೀಕ ಸ್ತೋತ್ರವನ್ನು ಕೇಳಿ ನಾನು ಹಿಂದೆ ಜನ್ಮಗಳು ಮಾಡಿರತಕ್ಕಂಥ ಪಾಪಗಳೆಲ್ಲ ಸುಟ್ಟೋದು. ಶ್ರವಣ ಮಾತ್ರದಿಂದನೇ ನನಗೆಲ್ಲ ಸುಟ್ಟೋದು. ಹಾಗಾಗಿ ಆ ಪಾಪ ಸ್ವಭಾವದಿಂದ ಬಿಡುಗಡೆ ಹೊಂದಿದ್ದೇನೆ. ಈಗ ನನಗೆ ಧರ್ಮ ಬುದ್ಧಿ ಬಂದಿದೆ. ನಿನ್ನಿಂದ ಹೊರಗೆ ಬಂದಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪುಂಡರೀಕಾಕ್ಷ ಸ್ತೋತ್ರ ಯಾಕೆ ನಾನು ಪಠನೆ ಮಾಡಿದೆ ಅಂತೇಳಂದರೆ, ಪಠನೆ ಮಾಡಿದವರಿಗೂ ಶ್ರವಣ ಮಾಡಿದವರಿಗೂ ಕೂಡ ಏನಾರ ದೋಷಗಳು ಮಾಡಿದ್ದರೆ ಎಲ್ಲವೂ ಪರಿಹಾರವಾಗುತ್ತದೆ ಅಂಥೇಳಿ ವರಾಹ ಪುರಾಣ ತಿಳಿಸಿಕೊಡ್ತಾ ಇರೋದರಿಂದ ಅದನ್ನು ನಾನು ಪಠನೆ ಮಾಡಿದ್ದೆ. ಅದಕ್ಕಾಗಿ ವಸುರಾಜ ಹೇಳ್ತಾನೆ, ಬೇಡನೆ ನೀನು ಜನ್ಮ ಜನ್ಮಾಂತರ ಕಥೆಯನ್ನೆಲ್ಲ ನನಗೆ ನೆನಪಿಗೆ ತಂದು ಕೊಟ್ಟೆಪ್ಪ. ನೀನು ಕೆಲಸ ಮಾಡಿದ್ದೀನಿ ನನಗೆ, ಅದಕ್ಕಾಗಿ ಉಪಕಾರ ಮಾಡಿದ್ದೆ. ಆದ್ದರಿಂದ ಇನ್ನು ಮುಂದೆ ಜಗತ್ತಿನಲ್ಲಿ ನೀನು ಧರ್ಮವ್ಯಾಧ ಅಂತ ಪ್ರಸಿದ್ಧನಾಗು ಅಂಥೇಳಿ ಹೇಳ್ತಾರೆ. ಮತ್ತು ನಾನು ಹೇಳಿದ ಈ ಪುಂಡರೀಕಾಕ್ಷ ಸ್ತೋತ್ರವನ್ನು ಪಠಿಸುವವರು ಅಥವಾ ಶ್ರವಣ ಮಾಡುವವರು ಅವರಿಗೆ ಪುಷ್ಕರ ಕ್ಷೇತ್ರದ ಯಾತ್ರೆ ಮಾಡಿ ವಿಧಿಪೂರ್ವಕದಿಂದ ತೀರ್ಥ ಸ್ನಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತದೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಹೇಳಿ ಆ ಮಹಾರಾಜ ದೇವ ವಿಮಾನ ಬರ್ತದ, ಅದರಲ್ಲಿ ಹತ್ತಿಕೊಂಡು ಪುಂಡರೀಕಾಕ್ಷ ಸ್ತೋತ್ರದ ಪ್ರಭಾವದಿಂದ ಸದ್ಗತಿಯನ್ನು ಹೊಂದುತ್ತಾನ ಅಂಥೇಳಿ ವರಾಹ ಪುರಾಣ ತಿಳಿಸಿಕೊಡ್ತಾ ಇದೆ. ಅದಕ್ಕಾಗಿ ಪ್ರತಿನಿತ್ಯ ಆದರೆ ಈ ಪುಂಡರೀಕಾಕ್ಷ ಸ್ತೋತ್ರವನ್ನು ಪಠನೆ ಮಾಡಬೇಕು ಅಂಥೇಳಿ ವರಾಹ ಪುರಾಣ ನಮಗೆಲ್ಲನೂ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಮುಂದೆ ಧರಣಿದೇವಿ ವರಾಹದೇವರನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾಳ. ಮಹಾರಾಜ, ಈ ವಸು ಮಹಾರಾಜನು ಕಥೆಯನ್ನು ಕೇಳಿ ಮತ್ತು ರೈಬ ಋಷಿಗಳು ಮುಂದೆ ಏನು ಮಾಡಿದ್ರು ಅವರು ಹಾಗಾದರೆ ಅಂತ ಕೇಳಿದೊತ್ನಾಗ ವರಾಹದೇವರು ಹೇಳ್ತಿದ್ದಾರೆ, ರೈಬ ಋಷಿಯು ಗಯಾ ಕ್ಷೇತ್ರಕ್ಕೆ ಬಂದರು. ಅಲ್ಲಿಂದ ಅಷ್ಟೆಲ್ಲ ಮುಗಿಸ್ಕೊಂಡು ಆದಮೇಲೆ ಗಯಾ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಪಿಂಡ ದಾನಾದಿಗಳನ್ನು ಮುಗಿಸಿದರಲ್ಲ, ಪಿಂಡ ಪ್ರದಾನ ಮಾಡಿ ಎಲ್ಲ ಮಾಡಿಕೊಂಡು ಗಯಾ ಕ್ಷೇತ್ರದಲ್ಲಿ ಎಲ್ಲ ಮುಗಿಸಿಕೊಂಡು ಅನಂತರ ಗಯಾ ಕ್ಷೇತ್ರದಲ್ಲಿ ತಪಸ್ಸನ್ನು ಕೂಡ ಆಚರಿಸಿದರು ಅಲ್ಲಿ ಅವರು. ಆಗ ವಿಮಾನದಿಂದ ಒಬ್ಬ ಮಹಾಯೋಗಿ ಅಲ್ಲಿಗೆ ಬಂದರಮ್ಮ ಅಂತ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದರು ಒಬ್ಬ ಮಹಾಯೋಗಿ, ಜ್ಞಾನಿಗಳು. ಅವನ ಆಕಾರ ಎಷ್ಟಿದೆ ಅಂತಂದರೆ ಅಣುಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾರೆ. ಭಾಳ ಚಿಕ್ಕ ದೇಹ. ಆಗ ಕೇಳ್ತಾರೆ ಅವ್ರನ್ನ, ಯಾರು ಅದೇನು ಅಂತಂದಾಗ ಹೇಳ್ತಿದ್ದಾರೆ, ನಾನು ಬ್ರಹ್ಮದೇವನ ಮಗ ಮತ್ತು ರುದ್ರದೇವನ ತಮ್ಮ, ನನ್ನ ಹೆಸರು ಸನತ್ ಕುಮಾರ ಅಂತ ಹೇಳ್ತಾರೆ. ಸೃಷ್ಟಿ ಪ್ರಾರಂಭದಲ್ಲಿ ಬ್ರಹ್ಮದೇವರು ಮಾಡಿರ್ತಕ್ಕಂಥ ಸನಕ ಸನಂದನಾದೇವರನ್ನೆಲ್ಲ ಸೃಷ್ಟಿ ಮಾಡಿರ್ತಾರಲ್ಲ, ಈ ಸನತ್ ಕುಮಾರ ಅಂತೇಳಿ ಹೇಳ್ತಾರೆ. ಹೀಗೆ ಈ ನಾವು ಇರುವುದು ಎಲ್ಲಿ ಅಂತಂದರೆ ಜನೋಲೋಕದಲ್ಲಿ ಇರ್ತೀವಿ. ಮತ್ತು ಘೋರ ತಪಸ್ಸು ಅನುಷ್ಠಾನಗಳಿಂದ ನೀನು ಧನ್ಯನಾಗಿದ್ದೀ ಅಂತೇಳಿ ಹೇಳ್ತಾರೆ ಅವನಿಗೆ. ಆವಾಗ ರವ್ಯ ಮುನಿ ಹೇಳ್ತಾರೆ, ಯೋಗಿವರಿಯರೇ ನಿಮಗೆ ನಮಸ್ಕಾರಗಳು, ಬಂದಿರಿ, ದೊಡ್ಡವರು ಬಂದಿರಿ, ನಮಸ್ಕಾರಗಳು. ನೀವು ನನ್ನನ್ನು ಧನ್ಯ ಅಂಥೇಳಿ ಯಾವ ರೀತಿ ಹೇಳ್ತಾ ಇದ್ದೀರಿ? ಧನ್ಯನಾಗಿದ್ದೀರಿ ಅಂತೇಳಿ ಹೇಳಿದ್ರಲ್ಲ, ಧನ್ಯ ಅಂಥೇಳಿ ನೀವು ಹೇಗೆ ಹೇಳ್ತಾ ಇದ್ದೀರಿ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಆಗ ಸನತ್ ಕುಮಾರ್ ಹೇಳ್ತಾರೆ, ನೋಡಪ್ಪ, ಪೂರ್ವಕಾಲದಲ್ಲಿ ವಿಶಾಲ ಎಂಬತಕ್ಕಂಥ ರಾಜ ವಿಶಾಲ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ, ಅಲ್ಲಿ ವಾಸ ಮಾಡ್ತಾ ಇದ್ದ. ಅವನಿಗೆ ಯೋಗ್ಯ ಸಂತಾನವಿರಲಿಲ್ಲ. ಅವನಿಗೆ ಅವನು ಆ ಸಂತಾನ ಭಾಗ್ಯಕ್ಕಾಗಿ ಹೋಗಿ ಬ್ರಾಹ್ಮಣರನ್ನೆಲ್ಲ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಬ್ರಾಹ್ಮಣರು ಹೇಳ್ತಾರೆ, ನೀನು ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಬ್ರಾಹ್ಮಣರಿಗೆ ಬಗೆ ಬಗೆಯ ಅನ್ನದಾನವನ್ನು ಮಾಡಿ ಮತ್ತು ದಕ್ಷಿಣ ತಾಂಬೂಲಾದಿಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸು. ಆಗ ನೀನು ತೃಪ್ತಿಪಡಿಸಿ ಸಂತೋಷಪಡಿಸಿದ ಪಕ್ಷದಲ್ಲಿ ನಿನಗೆ ಸಂತಾನ ಭಾಗ್ಯ ಆಗ್ತದ ಅಂಥೇಳಿ ಗಯಾ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಗಯಾ ಕ್ಷೇತ್ರ ಅಂದರೆ ಬರೇ ಬಂಡೆ ಒಂದು ಪಿಂಡ ಪ್ರದಾನ ಮಾಡಿ ಬರೋದು ಅಂತೆಂಬುದು ಒಂದೇ ಅಲ್ಲ.
ಇಂಥವು ಕೂಡ ಇದೆ ಎಂತೆಂಬುದನ್ನು ಈ ವರಾಹ ಪುರಾಣ ತಿಳಿಸಿಕೊಡ್ತಾ ಇದೆ ನಮಗಿದೆ. ನಿನಗೆ ಸಂತಾನ ಆಗ್ತದೆ, ಅವನು ಕೊಡುಗೈ ದೊರೆ ಅಂತೇಳಿ ಪ್ರಸಿದ್ಧನಾಗ್ತಾನ ಅಂತಲೂ ಹೇಳ್ತಾರೆ ಬ್ರಾಹ್ಮಣರು. ಬ್ರಾಹ್ಮಣರ ಮಾತಿನಂತೆ ವಿಶಾಲ ರಾಜ ಗಯಾ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಪಿತೃತೀರ್ಥದಲ್ಲಿ ಮಘ ನಕ್ಷತ್ರದಲ್ಲಿ ಭಕ್ತಿಯಿಂದ ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನವನ್ನು ಎಲ್ಲ ಮಾಡ್ತಾನೆ. ಆ ವಿಶಾಲ ರಾಜನ ಕಣ್ಣಿಗೆ ಆಕಾಶದಲ್ಲಿ 3 ಮಂದಿ ವ್ಯಕ್ತಿಗಳು ಕಾಣ್ತಾರೆ. ಅವಾಗ ಯಾವಾಗ ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಮಾಡಿದ ಮೇಲೆ ಆಕಾಶದಲ್ಲಿ 3 ಜನವನ್ನು ನೋಡ್ತಾ ಇದ್ದಾನಾತ, ವ್ಯಕ್ತಿಗಳನ್ನು. ಒಬ್ಬನು ಬೆಳ್ಳಗೆ ಇದ್ದಾನೆ, ಮತ್ತೊಬ್ಬನು ಹಳದಿ ಬಣ್ಣದಲ್ಲಿ ಇದ್ದಾನೆ, ಇನ್ನೊಬ್ಬರು ಕಪ್ಪು ಬಣ್ಣವನ್ನು ಹೊಂದಿದ್ದಾರೆ. ಆಗ ವಿಶಾಲ ರಾಜರು, ಮಹನೀಯರೇ ನೀವು ಯಾರು ಅಂತ ಕೇಳ್ತಾರೆ ಅವನ್ನ. ಆವಾಗ ಆ ಬಿಳಿಯ ಬಣ್ಣದ ವ್ಯಕ್ತಿ ಮಾತಾಡ್ತಾ ಇದ್ದಾನೆ, ನಾನು ನಿನ್ನ ತಂದೆನಪ್ಪ. ನೀನು ಕುಲ, ಶೀಲ, ಸ್ವಭಾವ, ಕೃತಿ, ನಾಮ, ಧಾಮ ಎಲ್ಲ ನನ್ನನ್ನೇ ಹೋಲುತ್ತಿದ್ದೀಯ ನೀನು. ಹಾಗಾಗಿ ನಾನು ನಿನ್ನ ತಂದೆ. ಈಗ ನನ್ನ ಪಕ್ಕದಲ್ಲಿ ಇದ್ದಾರೆ ನೋಡಿ, ಇವರು ನನ್ನ ತಂದೆ. ಇವರು ನನ್ನ ತಂದೆ ಹಳದಿ ಬಣ್ಣದಲ್ಲಿ ಇದ್ದರ್ತಕ್ಕಂಥವರು ಹಿರಿಯ ಮನುಷ್ಯರು. ಇವರು ಬದುಕಿದ್ದಾಗ ಅನೇಕ ಕ್ರೂರ ಕಾರ್ಯಗಳನ್ನು ಮಾಡಿದ್ದಾರೆ, ಬ್ರಹ್ಮಹತ್ಯವನ್ನು ಮಾಡಿದ್ದಾರೆ, ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಈ ಕಪ್ಪು ಬಣ್ಣದ ಇನ್ನೊಬ್ಬ ವ್ಯಕ್ತಿನ ನೀನು ನೋಡ್ತಾ ಇದ್ದೀಯಲ್ಲ, ಅವನು ಅವರಪ್ಪ. ಇನ್ನೂ ಮಹಾಚಾಂಡಾಲ ಅವನು. 3ನೇ ಅವನಾದ ಈ ಕಪ್ಪು ಬಣ್ಣದವನು ಅಜ್ಜ. ಅವನ ಹೆಸರು ಕೃಷ್ಣ ಅಂಥೇಳಿ. ಅವನ ಸ್ವಭಾವ, ಅವನ ಕಾರ್ಯಗಳು, ಶೀಲವು, ಅವನ ಚರಿತ್ರ, ಅವನ ನಡತೆ, ನುಡಿಗಳು ಎಲ್ಲವೂ ಅವನ ಬಣ್ಣ ಇದ್ದಾಗೆ ಇದೆ. ಅವನು ಅಷ್ಟು ಕ್ರೂರ. ಅವನು ಪೂರ್ವಜನ್ಮದಲ್ಲಿ ಅನೇಕ ಋಷಿಗಳನ್ನು ಹಿಂಸೆ ಮಾಡಿದ್ದಾನೆ, ಕೊಂದಿದ್ದಾನೆ, ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡಿದ್ದಾನೆ, ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡಿದ್ದಾನೆ. ಅದಕ್ಕಾಗಿ ಈ ಬಣ್ಣದಿಂದ ಇದ್ದಾನೆ. ನನ್ನ ತಂದೆ ಮತ್ತು ಅಜ್ಜ ಇವರಿಬ್ಬರು ಇಷ್ಟು ಪಾಪ ಕಾರ್ಯಗಳನ್ನು ಮಾಡಿ ಅನಂತರ ಅವೀಚಿ ಎಂಬ ಘೋರ ನರಕದಲ್ಲಿ ಬಿದ್ದು ಆ ನರಕಯಾತನವನ್ನು ಎಲ್ಲ ಅನುಭವಿಸಿ ಹೊರಗೆ ಬಂದಿದ್ದಾನಪ್ಪ. ನೀನು ಗಯಾ ಕ್ಷೇತ್ರಕ್ಕೆ ಬಂದು ಮಾಡಿರೋದರಿಂದ ಆ ನರಕದಿಂದ ಇವಾಗ ಹೊರಗೆ ಬಂದಿದ್ದಾರಪ್ಪ ಇವರು. ಮತ್ತು ಮಂತ್ರವಿದ್ಯಾ ವಿಶಾರನಾದ ನೀನು ಈ ಗಯಾ ಕ್ಷೇತ್ರಕ್ಕೆ ಬಂದು ಪಿಂಡ ಪ್ರದಾನ ಮಾಡಿ ನರಕಯಾತನೆ ಅನುಭವಿಸುತ್ತಿರುವ ಈ ನಿನ್ನ ಈ ತಂದೆ, ತಾತ, ಮುತ್ತಾತರು ಎಲ್ಲರನ್ನೂ ಉದ್ಧಾರ ಮಾಡಿದೆ ನೀನು. ಇದೆಲ್ಲವೂ ಈ ತೀರ್ಥೋದಕ ಮಹಿಮೆ ಇದೆಲ್ಲ ಇದೆ. ಇಲ್ಲಿ ಸ್ನಾನ ಮಾಡಿ ಏನು ಮಾಡ್ತಿರಲ್ಲ ಅದರ ಮಹಿಮೆ. ಇದೇ ಕಾರಣಕ್ಕೆ ರೈಬಮುನಿಯೇ ನೀನು ಧನ್ಯ ಅಂತ ನಾನು ನಿನ್ನ ಮಾತಾಡಿದ್ದು ಹೇಳಿದ್ದು. ಯಾಕಂದರೆ ನೀನು ಇಲ್ಲಿ ಬಂದು ಗಯಾ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ನೀವು ಮಾಡಿದ್ದಕ್ಕಾಗಿ ನೀನು ಧನ್ಯ ಅಂಥೇಳಿ ನಾನು ಅದಕ್ಕಾಗಿ ನೀನು ಆ ರೀತಿ ಹೇಳಿದ್ದೀನಪ್ಪ ಅಂಥೇಳಿ ಆ ಯೋಗೀಶ್ವರಾಗಿರ್ತಕ್ಕಂಥ ಸನತ್ ಕುಮಾರರು ಹೇಳಿ ಅಲ್ಲಿಂದ ಅದೃಶ್ಯ ಆಗಿ ಹೊರಟು ಬಿಡ್ತಾರೆ ಮುಂದೆ. ಅನಂತರ ಈ ರೈಬಮುನಿ ಆ ಗಯಾ ಕ್ಷೇತ್ರದಲ್ಲಿ ನೆಲೆಸಿದ ಗಯಾ ಗದಾಧರ ಏನಿದ್ದಾರಲ್ಲ ಸ್ವಾಮಿ, ಆ ಸ್ವಾಮಿಯನ್ನು ಸ್ತೋತ್ರ ಮಾಡ್ತಾರೆ. ಆ ಗದಾಧರ ರೈಬಮುನಿ ಆ ಸ್ತೋತ್ರವನ್ನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾರೆ. ಏನು ಬರಬೇಕು ಅಂತ ಕೇಳ್ತಾರೆ. ಹಾಗೆ ರೈಬಮುನಿ ಕೈಗಳನ್ನು ಮುಗಿದು ಭಗವಂತನ ಆ ಸನಕಾದಿ ಋಷಿಗಳು ವಾಸಿಸುವಲ್ಲಿ ನಾನು ಇದ್ದು ಹೆಚ್ಚಿನ ಸಾಧನೆ ಮಾಡಿಕೋಬೇಕು, ಅಷ್ಟು ನೀನು ಅನುಗ್ರಹ ಮಾಡು ಅಂತ ಕೇಳ್ಕೊಂತಾನೆ. ಈ ಸನಕಾದಿ ಮುನಿಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾರ ಅವರ ಜೊತೆಯಲ್ಲೇ ನಾನು ಇದ್ದು ಅಲ್ಲಿ ಇನ್ನೂ ಹೆಚ್ಚಿನ ಸಾಧನವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡ್ಕೊತೀನಿ, ಅವಕಾಶ ಮಾಡಿಕೊಡು, ಅನುಗ್ರಹಿಸು ಅಂತೇಳಿ ಭಗವಂತನಲ್ಲಿ ಕೇಳಿದತ್ನಾಗೆ ಹಾಗೇ ಆಗಲಿ ಅಂತ ಹೇಳಿ ಅಂತರ್ಧಾನವಾಗ್ತಾನೆ. ಆವಾಗ ಭಗವಂತನ ಅನುಗ್ರಹದಿಂದ ಒಂದು ಕ್ಷಣದಲ್ಲಿ ರೈಬಮುನಿ ಆ ಸನಕಸನಂದನಾದಿ ಸಿದ್ಧಿ ಪುರುಷರ ವಾಸಿಸಿರುವ ದಿವ್ಯ ಲೋಕಕ್ಕೆ ಹೊರಟು ಬಿಡ್ತಾರೆ. ಅವನು ಹೀಗೆ ಗಯಾ ಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು ನಾವು ಅಂಬುದಕ್ಕೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಎಷ್ಟು ಪುಣ್ಯ ಬರ್ತದೆ. ಶ್ರಾದ್ದ ಮಾಡೋದರಿಂದ ನಮ್ಮ ಹಿರಿಯರೇ ಆಗಲಿ ಅವರು ಹಿರಿಯರೇ ಆಗಲಿ ಮೋಕ್ಷವನ್ನು ಹೊಂದುತ್ತಾರೆ, ಪಾಪಗಳು ಮಾಡಿದರೂ ಸಹಿತಾಗಿ ಉದ್ಧಾರ ಆಗ್ತಾರೆ ಅಂತೇಳಿ ತಿಳಿಸಿಕೊಡ್ತಾ ಇದೆ ಇದು. ಅನಂತರ ಈ ವಸುರಾಜನ ದೇಹದಿಂದ ಏನು ಹೊರಬಂದಾನ ಧರ್ಮವ್ಯಾಧ, ಅವನು
1,000 ವರ್ಷಗಳ ಕಾಲ ಈ ವಿಹಿತ ಕರ್ಮಗಳನ್ನು ಮಾಡಿ ಜೀವನ ಮಾಡ್ತಾನವನು. ಭಗವಂತನ ಪ್ರೀತ್ಯರ್ಥವಾಗಿಯೇ ಮಾಡ್ತಾ ಹೋಗ್ತಾನವನು. ಮತ್ತು ಅಮಾವಾಸ್ಯೆ, ಸಂಕ್ರಮಣ ಎಲ್ಲ ಪರ್ವಕಾಲಗಳಲ್ಲೂ ಹೀಗೆ ಪ್ರತಿದಿನವೂ ಸಾಂಪ್ರದಾಯಕ್ಕೆ ಅನುಗುಣವಾಗಿ ಆ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡುತ್ತಾ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸ್ತಾ ಜೀವನ ನಡೆಸ್ತಾ ಬರ್ತಾನೆ. ತನ್ನ ಸ್ವಾರ್ಥಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಪ್ರಾಣಿ ಹಿಂಸೆ ಅಂತೆಂಬುದು ಮಾಡೋದಿಲ್ಲ, ಬಿಟ್ಬಿಡ್ತಾನೆ ಎಲ್ಲವುದನ್ನು. ಯಾವ ಪ್ರಾಣಿ ಹಿಂಸೆನೂ ಮಾಡೋದಿಲ್ಲ. ಹೀಗಾಗಿ ಧರ್ಮವ್ಯಾಧನಿಗೆ ಒಬ್ಬ ಮಗಳು ಒಬ್ಬ ಮಗ ಆಗ್ತಾರೆ. ಮಗ ಅರ್ಜುನಕ ಅಂಥೇಳಿ, ಮಗಳು ಅರ್ಜುನಿಕಾ ಅಂಥೇಳಿ. ಆ ನೀ ಅಷ್ಟೇ ವ್ಯತ್ಯಾಸ ಮಗಳಿಗೆ ಹೆಸರಿನಲ್ಲಿ. ಈ ಮಗಳು ಅರ್ಜುನಿಕ ಪ್ರಾಪ್ತ ವಯಸ್ಸಿಗೆ ಬಂದೊತ್ನಾಗ ಈ ಧರ್ಮವ್ಯಾಧ ಮತಂಗ ಋಷಿಗಳ ಮಗನಾಗಿರತಕ್ಕಂಥ ಸುಪ್ರಸನ್ನನಿಗೆ ಕೊಟ್ಟು ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿಕೊಟ್ಟದ್ನಾಗ ಈ ಅರ್ಜುನಿಯು ಸಹಿತಾಗಿ ಗಂಡನ ಮನೆಗೆ ಹೋಗ್ತಾಳೆ, ಹಿರಿಯರಿಗೆ ಗೌರವ ಕೊಡ್ತಾಳೆ, ಅತ್ತಿ ಮಾವಗೆ ಸೇವೆ ಮಾಡ್ಕೊಂತಾಳೆ, ಪತಿ ಸೇವೆ ಮಾಡ್ತಾ ಇರ್ತಾಳೆ. ಹೀಗೆ ತಾನು ಕಾಲ ಕಳೀತಾ ಬರ್ತಾಳೆ. ಕೆಲ ಕಾಲದ ನಂತರ ಅತ್ತೆ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಮಾಡ್ತಾಳು ಸೊಸಿ. ಅತ್ತಿಗೆ ಅಷ್ಟೇ ಸಾಕು ಬೈಲಿಕ್ಕೆ. ಆ ಸಣ್ಣ ತಪ್ಪನ್ನು ಹಿಡ್ಕೊಂಡು ಆ ಸೊಸಿ ಬೈತಾಳೆ. ಸೊಸಿನ ಬೈತಾ ಇದ್ದಾಳೆ ಅತ್ತಿ. ಅರ್ಜುನಿ, ನೀನು ಎಷ್ಟಾದರೂ ಪ್ರಾಣಿ ಹಿಂಸೆ ಮಾಡುವ ಬೇಡರ ಮಗಳು ನೀನು. ಕೊಲೆಗಡಕರ ಮಕ್ಕಳಿಗೆ ಕುಲಾಚಾರಗಳು ಎಲ್ಲಿಂದ ಬರ್ತದೆ, ಹೇಗೆ ತಿಳಿತದೆ ನಿನಗೆ? ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಹೇಳ್ಕೊಟ್ಟಿಲ್ಲೇನು? ಮಡಿ ಮೈಲಿಗೆ ಹೇಗೆ ಮಾಡಬೇಕು, ಹಿರಿಯರಿಗೆ ಗೌರವ ಹೇಗೆ ಕೊಡಬೇಕು ಅಂಬುದು ಹೇಳ್ಕೊಟ್ಟಿಲ್ಲೇನು? ಇದೇ ನಾನು ನೀನು ಬೆಳೆಸಿರೋದು ರೀತಿ ಅಂಥೇಳಿ ಬೈತಾಳೆ. ನಿನಗೆ ತಪಸ್ಸು ಮಾಡಲು ತಿಳಿಯೋದಿಲ್ಲ, ಪತಿ ಸೇವೆ ಮಾಡುವುದೂ ಗೊತ್ತಿಲ್ಲ, ಅತ್ತಿ ಮಾವನ ಸೇವೆ ಮಾಡಲಿಕ್ಕೂ ಬರೋದಿಲ್ಲ ನಿನಗೆ ಅಂಥೇಳಿ ಬೈಯೋಷ್ಟೊತ್ತಿಗೆ ಪಾಪ ಆ ಹುಡುಗಿಗೆ ದುಃಖ ಆಗ್ತದೆ. ಕಣ್ಣೀರು ಇಟ್ಕೊಂತಾಳೆ ಅರ್ಜುನಿಯು. ಬಿಕ್ಕಿಸಿ ಅಳ್ತಾಳೆ. ಅತ್ತೆ ಏನು ಮಾಡ್ತಾಳೆ, ತಂದೆಯ ಮನೆಗೆ ಬಂದುಬಿಡ್ತಾಳೆ. ಸೀದಾ ತಂದೆಯ ಮನೆಗೆ ಬಂದು ತಂದೆಯ ಹತ್ತಿರ ಮಗಳು ಯಾವಾಗ ಬಂದಳು, ಒಬ್ಬಳೇ ಬಂದರು ಅಂತಂದ್ರೆ ತವ್ರ ಮನೆಯವ್ರಿಗೆ ಭಾಳ ಗಾಬರಿ. ಗಂಡ ಇದ್ದರೆ ಜೊತೆಗೆ ಪರವಾಗಿಲ್ಲ, ಬರ್ರಿ ಅಂತ ಕರೀತಾರೆ. ಇಲ್ಲಾಂದರೆ ಇನ್ನು ಅವಳು ನೋಡ್ತಿರ್ಲಿಕ್ಕೆ ಏನಾಯ್ತಮ್ಮ ಅಂತ ಕೇಳೋದೇ ಪ್ರಶ್ನೆ. ಇವನು ಧರ್ಮವ್ಯಾಧ ಕೂಡ ಅದನ್ನೇ ಹೇಳ್ತಾನೆ ಮಗಳನ್ನು ನೋಡಿ, ಯಾಕೆ ನೀನು ಅಳ್ತಿದ್ದೀಯಮ್ಮ, ಯಾಕೆ ಬಂದು ಒಬ್ಬಳೇ, ಏನಾಯ್ತು ನಿನಗೆ ಅತ್ತಿ ಮನೆಯಲ್ಲಿ ಅಂತ ಕೇಳ್ತಾನೆ. ಕೇಳಿದತ್ನಾಗ ಎಲ್ಲ ವಿಷಯವನ್ನು ತಂದೆಗೆ ತಿಳಿಸಿಕೊಡ್ತಾಳೆ. ನಮ್ಮ ಅತ್ತೆ ಬೈದರು ಈ ರೀತಿಯಾಗಿ ಅಂಥೇಳಿ. ಹಿಂಸೆ ಮಾಡ್ತಕ್ಕಂಥ ಮಗಳು ನೀನು ಅಂತ ಬೈದುಬಿಟ್ಲು. ಅವನಿಗೊಂಥರ ಬೇಜಾರಾಗ್ತದೆ. ಬೀಗರು ಈ ಥರ ನನ್ನ ಮಾತಾಡಿದ್ರ ಅಂಥೇಳಿ. ಸರಿ ಆಗಲಿ ಒಂದು ಕೈ ನೋಡ್ಕೊಂಬೋಣ ಅಂತೇಳಿಬಿಟ್ಟು ಏನು ಮಾಡ್ತಾನೆ, ಸೀತಾ ಬರ್ತಾನೆ ಧರ್ಮವ್ಯಾಧ ಅಲ್ಲಿಗೆ. ಮತಂಗ ಋಷಿಗಳ ಹತ್ರಕ್ಕೆ ಬರ್ತಾನೆ. ಮತಂಗ ಋಷಿಗಳು ಕೂಡಲೇ ಬೀಗರು ಬಂದರು ಅಂತೇಳಿ ಪಾಪ ಎದ್ದು ನಿಂತ್ಕೊಂಡು ಬರ್ರಿ ಮರ್ಯಾದೆ ಮಾಡ್ತಾರೆ. ಆಗಿನ ಕಾಲದಾಗ ಅದೆಲ್ಲ ಇತ್ತು, ಈಗಿನ ಕಾಲದಾಗ ಏನಿಲ್ಲ. ನಾವು ನೀವು ಎಲ್ಲ ಒಂದೇ. ಆಗ ಎದ್ದು ನಿಂತ್ಕೊಂಡು ಎಲ್ಲ ಹೇಳಿ, ಏನು ನೀವು ಇಲ್ಲಿಗೆ ಬಂದ ಕಾರಣ ಏನು, ಇದ್ದಕ್ಕಿದ್ದಾಗ ಹೀಗೆ ಬಂದರಲ್ಲ, ಏನು ಸಮಾಚಾರ ಅಂತ ಕೇಳ್ತಾರೆ. ಆಗ ಧರ್ಮವ್ಯಾಧ ಹೇಳ್ತಾನೆ, ನಾನು ಅಹಿಂಸಾತ್ಮಕವಾದ ಊಟ ಮಾಡಲು ಬಯಸಿ ಬಂದಿದ್ದೇನೆ ಅಂತ ಹೇಳ್ತಾನೆ ಅವ್ರ ಹತ್ರ, ಬೀಗನ ಹತ್ರ. ಯಾಕಂದರೆ ಆ ಬೀಗಿತ್ತು ಬೈದಿರ್ತಾಳೆ, ಹಿಂಸೆ ಮಾಡುವ ಮಗಳು ನೀವು ಹಿಂಸೆ ಮಾಡಿ ಊಟ ಮಾಡ್ತೀರಿ ಅಂತೇಳಿ. ಅದಕ್ಕಾಗಿ ನಿಮ್ಮ ಮನೆಯಾಗ ಅಹಿಂಸಾ ಆಗಿರ್ತಕ್ಕಂಥ ಊಟ ಸಿಗುತ್ತದೆ ಅಂತೇಳಿ ಬಂದಿದ್ದೇನೆ ಅಂಥೇಳಿ ಹೇಳ್ತಾನೆ, ಪರೀಕ್ಷೆ ಮಾಡಬೇಕು ಅಂಥೇಳಿ. ಆವಾಗ ಮತಂಗ ಋಷಿಗಳು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಕ್ಕಿ, ಗೋಧಿ ಮುಂತಾದ ಧನಧಾನ್ಯಗಳೆಲ್ಲ ಇದೆ, ನಾವೆಲ್ಲ ಶುದ್ಧ ಮಾಡಿಟ್ಟಿರ್ತೀವಿ. ಹುಳ ಉಪ್ಪು ಏನೂ ಇರೋದಿಲ್ಲ, ಗಲೀಜಿರಲ್ಲ, ಕಲ್ಲು ಇರೋದಿಲ್ಲ, ಮಣ್ಣು ಇರೋದಿಲ್ಲ, ಎಲ್ಲ ಕ್ಲೀನ ಮಾಡಿಟ್ಟು ನಾವು ಶೋಧಿಸಿ ಅಡುಗೆ ಮಾಡ್ತೀವಪ್ಪ ನಾವು. ಹಾಗಾಗಿ ಯಾವ ಹಿಂಸೆನೂ ಇರೋದಿಲ್ಲ, ನೀವು ಊಟ ಮಾಡಬಹುದು ಅಂತ ಹೇಳಿ ಅಷ್ಟೊತ್ತಿಗೆ ಒಳಗಲಿಂದ ಒಂದು ಮರದಾಗ ಗೋಧಿ, ಒಂದು ಮರದಾಗ ಅಕ್ಕಿ ತೊಗೊಂಬಂದು ಅವ್ರ ಮುಂದೆ ಇಡ್ತಾರೆ, ಪರೀಕ್ಷೆ ಮಾಡ್ಕೋಬೇಕಾದ್ರೆ ಅಂತೇಳಿ. ಅಷ್ಟು ಇಡೋಷ್ಟೊತ್ತಿಗೆ ಏನು ಮಾಡಿಬಿಡ್ತಾನೆ,
ತಟಕ್ಕಂತ ಎದ್ದು ಹೊರಗೆ ಹೊರಟುಬಿಡ್ತಾನದು ಆ 2 ಮರಗಳ ತಂದಿಡೋ ಸತಿಗೆ. ಹಂಗೆ ಮತಂಗ ಋಷಿಗಳಿಗೆ, ಮಹನೀಯರೇ ಯಾಕೆ ಈ ರೀತಿ ಹೊರಟೋಗ್ತಾ ಇದ್ದೀರಿ, ಏನು ಅಪಚಾರ ಆಯಿತು ನಮ್ಮಿಂದ, ನಮ್ಮ ಮನೆಯಲ್ಲಿ ನಿಮಗಾಗಿ ಅಡಿಗೆ ಕೂಡ ಸಿದ್ಧ ಮಾಡಿಸ್ತಾ ಇದ್ದೀವಿ, ಎಲ್ಲ ರೆಡಿ ಆಗ್ತಾ ಇದೆ, ಯಾಕೆ ಈಗ ಸಿಟ್ಟಿನಿಂದ ಹೋಗ್ತಾ ಇದ್ದೀರಿ, ಏನು ಕಾರಣ ಅಂದರೆ ಆಗ ಧರ್ಮವಾದ ಹೇಳ್ತಿದ್ದಾನೆ, ನೀವು ದಿನವೂ ನಿಮ್ಮ ಹೊಟ್ಟಿಗಾಗಿ ಸಾವಿರಾರು ಜೀವವನ್ನು ಹಿಂಸೆ ಮಾಡಿ ತಿಂತಾ ಇದ್ದೀರಿ, ಒಂದಲ್ಲ ಎರಡಲ್ಲ ಜೀವಿಗಳನ್ನು, ಸಾವಿರಾರು ಜೀವಿಗಳನ್ನು ಕೊಲ್ತಾ ಇದ್ದೀರಿ, ಇಂತಹ ಪಾಪಿಗಳ ಮನೆಯಲ್ಲಿ ಸತ್ಪುರುಷರು ಊಟ ಮಾಡುವುದು ಎಂತು ಅಂತ ಕೇಳ್ತಾನೆ. ಇಂಥವರಲ್ಲಿ ನಾನು ಹೇಗೆ ಊಟ ಮಾಡಲಿ, ಯಾವ ಪ್ರಾಣಿ ಹಿಂಸೆ ಆಗದಂತಹ ಪರಿಶುದ್ಧವಾದ ಆಹಾರವು ನಿಮ್ಮ ಮನೆಯಲ್ಲಿ ಇದ್ದರೆ ಮಾತ್ರ ಬಡಿಸ್ರಿ, ನಾನು ಬಂದು ಊಟ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇದೆಲ್ಲ ಪ್ರಾಣಿಗಳು ಇವೆಲ್ಲ ಪ್ರತಿಯೊಂದು ಕಾಳಿನಲ್ಲೂ ಜೀವ ಇರ್ತದೆ, ಪ್ರತಿಯೊಂದು ಇದರಲ್ಲೂ ಜೀವ ಇರ್ತದೆ, ಬೇಯಿಸ್ತೀರಿ ತಿಂತೀರಿ, ಎಲ್ಲ ಪ್ರಾಣಿ ಹಿಂಸೆನೇ ನೀವು ಮಾಡ್ತಾ ಇರೋದು. ಪ್ರಾಣಿ ಹಿಂಸೆ ಮಾಡಿದಲ್ಲಿ ಅಡುಗೆ ಮಾಡಿ ಹಾಕ್ರಿ, ನಾನು ಊಟ ಮಾಡ್ತೀನಿ ಅಂತ ನಾನು. ಆಗ ನಾನು ನನ್ನ ಕುಟುಂಬ ಪೋಷಣಕ್ಕಾಗಿ ಅರಣ್ಯದಲ್ಲಿ ಒಂದು ಪಶುವನ್ನು ಕೊಂದು ಮತ್ತು ಅದನ್ನು ಪಿತೃ ಕಾರ್ಯಕ್ಕಾಗಿ ಉಪಯೋಗಿಸಿ ಹಿರಿಯರುಗಳಿಗೆ ನೈವೇದ್ಯ ಮಾಡಿ ಮತ್ತು ಅತಿಥಿ ಅಭ್ಯಾತರಿಗಳಿಗೆಲ್ಲನೂ ಬಡಿಸಿ ಉಳಿದಿದ್ದ ಶೇಷವನ್ನು ನಾನು ತಿಂದಿದ್ದೇನೆ. ನಾನು ನೀವೇನು ಮಾಡ್ತಾಯಿದ್ದೀರಿ, ಸಾವಿರಾರು ಜೀವಿಗಳಿಂದ ಸಾಯಿಸಿ ಒಂದು ದೇವ್ರ ಪೂಜೆ ಇಲ್ಲ, ಒಂದು ಇದಿಲ್ಲ, ಎಂಥದ್ದೇ ಇಲ್ಲ, ಎಲ್ಲ ಊಟ ಮಾಡ್ತಾಯಿದ್ದೀರಿ, ತಿಂತಾ ಇದ್ದೀರಿ. ನೀವು ನಿಮ್ಮ ಸ್ವಂತ ಕುಟುಂಬ ಹಾಗೂ ಪರಿವಾರದ ಒಳಗೆ ಅವರನ್ನು ಜೀವಂತವಾಗಿ ಉಳಿಸಬೇಕೆಂಬ ಉದ್ದೇಶದಿಂದ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ. ನಿಮ್ಮ ಪರಿವಾರಕ್ಕಾಗಿ ನೀವು ಮಾಡ್ತಾ ಇರೋದು. ನೀವು ಇದು ಧರ್ಮ ವಿರುದ್ಧ ಅಂಥೇಳಿ ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ. ಇದು ಧರ್ಮ ವಿರುದ್ಧ ನೀವು ಮಾಡ್ತಾ ಇರೋದು. ಪಂಚಮಹಾಯಜ್ಞಗಳನ್ನು ಮಾಡಿ ದೇವ ಬ್ರಾಹ್ಮಣರಿಗೆ ಸಮರ್ಪಿಸಿ ಹುತಶೇಷವಾದ ಅನ್ನವೇ ಪವಿತ್ರವಾಗಿರುತ್ತದೆ, ಅದನ್ನು ತಿಂದರೆ ಯಾವ ದೋಷ ಇಲ್ಲ ಆಗೋದು. ಆದರೆ ನೀವು ಮಾಡ್ತಾ ಇರೋದೇನು, ನಾನು ಅದನ್ನು ಮಾಡಿ ನಾನು ಊಟ ಮಾಡಿದ್ದು, ಪ್ರಾಣಿ ಹಿಂಸೆ ಮಾಡಿದೆ ಅಂತ ಹೆಂಗೆ ಮಾತಾಡಿದಿರಿ ನೀವು. ಪಂಚಯಜ್ಞಗಳು ಅಂದರೆ ದೇವಯಜ್ಞ, ಪಿತೃಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ ಮತ್ತು ಮನುಷ್ಯಯಜ್ಞ ಅಂಥೇಳಿ 5 ಯಜ್ಞಗಳನ್ನು ಮಾಡ್ತಾರೆ ದಿನನಿತ್ಯ ಮಾಡೋರು ಮಹಾನುಭಾವರು. ಈಗ ಇದನ್ನು ನೀವು ಅರ್ಥ ಮಾಡಿ ಕೇಳಿದರೆ, ನಿನ್ನ ಮಡದಿ ನಿಮ್ಮ ಹೆಂಡತಿ ಇದ್ದಾಳಲ್ಲ, ಆ ಪುಣ್ಯಾತಿಗಿತ್ತಿ ನನ್ನ ಮಗಳಿಗೆ ಹಿಂಸಕನ ಮಗಳು ಅಂಥೇಳಿ ಹೇಗೆ ಬೈದ್ಲು. ಹಿಂಸಕನ ಮಗಳು ಅಂತ ಮಾತಾಡಿದ್ದಾಳೆ ಆಕೆ. ಅದಕ್ಕಾಗೇ ನಾನು ನಿಮ್ಮ ಮನೆಯಲ್ಲಿ ಎಂಥ ಶುದ್ಧವಾಗಿರ್ತಕ್ಕಂಥ ಆಹಾರ ಇದೆಯೋ ಅಂತ ನೋಡಲಿಕ್ಕಾಗಿ ನಾನು ಬಂದೆ ಇಲ್ಲಿಗೆ. ಒಬ್ಬರು ಆಗಬೇಕು ಅಂತಂದರೆ ಮೊದಲು ನಾವು ಶುದ್ಧವಾಗಿರಬೇಕು. ಅದಕ್ಕಾಗಿ ಪರೀಕ್ಷೆ ಮಾಡಲೇ ನಾನು ಬಂದೆ. ನಾನು ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಇಲ್ಲ, ಅತಿಥಿ ಸತ್ಕಾರವಿಲ್ಲ, ಮತ್ತು ಬೇರೆ ಯಾವ ಆಚಾರ ವಿಚಾರವೂ ಇಲ್ಲ. ಕೋಪದಿಂದ ಅಲ್ಲಿಗೆ ತೆರಳುವ ಮುನ್ನ ಇಷ್ಟು ಬೈದು ಬಿಟ್ಟು ಹೋಗ್ಬೇಕಾಗ್ತದೆ. ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ಹಿಂತಿರುಗಿ ಬಂದು ಆ ಹೆಣ್ಮಗಳಿಗೆ ಶಾಪ ಕೊಟ್ಟು ಹೋಗ್ತಾನೆ. ಅಂದರೆ ಅಲ್ಲಿಯವರೆಗೂ ಅತ್ತಿ ಸೊಸೆಯಂದರು ಭಾಳ ಹೊಂದಾಣಿಕೆಯಿಂದ ಇದ್ದರು. ಇವರು ಶಾಪ ಕೊಟ್ಟ ಮೇಲೆ ಯಾವ ರೀತಿ ತಯಾರಿದ್ದಾರೆ ಅತ್ತಿ ಸೊಸೆ ಅಂಥೇಳಿ ತಿಳಿಸ್ಕೊಡ್ತಾ ಇದೆ ಇಲ್ಲಿ. ಇನ್ನು ಮೇಲೆ ಅತ್ತಿಯ ಕಾಲವು ಮುಗಿದು ಸೊಸೆಯ ಮಕ್ಕಳ ಕಾಲವು ಪ್ರಾರಂಭವಾಗಲಿ. ಯಾವ ಸೊಸೆಯು ಅತ್ತೆಯನ್ನು, ಅತ್ತೆಯು ಸೊಸೆಯನ್ನು ಮತ್ತು ನಂಬದಂತೆ ಆಗಲಿ. ಅತ್ತೆಯ ಬದುಕೆ ಸೊಸೆಯರಿಗೆ ಭಾರವಾಗಿ ಬೇಡವೆನಿಸಲಿ ಅಂಥೇಳಿ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಆ ಶಾಪದ ಪ್ರಯುಕ್ತವಾಗಿ ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ. ಅದು ಹೀಗೆ ಇನ್ನು ಧರ್ಮವ್ಯಾಧನ ಕುಟುಂಬ ಭಾರವನ್ನು ಮಗ ಅರ್ಜುನನಿಗೆ ಒಪ್ಪಿಸಿಬಿಟ್ಟು ಆತ ಪುರುಷೋತ್ತಮ ತೀರ್ಥಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಉಗ್ರ ತಪಸ್ಸನ್ನು ಮಾಡಿ ಭಗವಂತನ ಪಾದವನ್ನು ಸೇರ್ತಾನ, ಸಂತೋಷಪಡಿಸ್ತಾನ.
ಆವಾಗ ಭಗವಂತ ಕೇಳ್ತಾನೆ, ನಿನಗೇನು ಬರಬೇಕಪ್ಪ, ನನ್ನ ಸಂತೋಷಪಡಿಸಿದ್ದೀನಿ ನೀನು ಇದು ಅಂತೇಳಿ. ಆಗ ಧರ್ಮವ್ಯಾಧ ಹೇಳ್ತಿದ್ದಾನೆ, ಸ್ವಾಮಿ, ನನ್ನ ಮಕ್ಕಳು ಮತ್ತು ನನ್ನ ವಂಶದಲ್ಲಿ ಹುಟ್ಟಿದ ಎಲ್ಲರೂ ಸಹಿತಾಗಿ ಜ್ಞಾನಯೋಗದಿಂದ ಕರ್ಮಯೋಗದಿಂದಲೂ ನಿನ್ನ ಸೇವೆ ಮಾಡುವಂಥ ಆಗಲಪ್ಪ. ಅವರೆಲ್ಲರೂ ಎಲ್ಲರಿಗೂ ದಿವ್ಯ ಜ್ಞಾನೋದಯವಾಗಲಿ, ಕೊನೆಗೆ ಎಲ್ಲರೂ ನಿನ್ನಲ್ಲಿಯೇ ಲೀಲವಾಗಲಿ. ನೋಡಿ, ಎಂಥ ಒಂದು ವರವನ್ನು ಕೇಳ್ಕೊಂಬಿಟ್ಟ. ಇಡೀ ವಂಶನೇ ಹೋಗ್ಬೇಕು ಸ್ವರ್ಗಕ್ಕೆ. ಹಿಂದೆ ಇದ್ದವರು ಮುಂದೆ ಬರೋರು ಎಲ್ಲರೂ. ಭಗವಂತ ಹಾಗೆ ಆಗಲಿ ಅಂಥೇಳಿ ವರವನ್ನು ಕೊಡ್ತಿದ್ದಾನೆ ಅವರಿಗೆ. ಮರುಕ್ಷಣ ಧರ್ಮವ್ಯಾಧ ದೇಹದಿಂದ ಒಂದು ತೇಜಸ್ಸು ಹೊರಟು ಆ ಭಗವಂತನಲ್ಲಿ ಅದು ಲೀಲ ಹೊಂದಿದೆದು ಅಂತ ತಿಳಿಸಿಕೊಡ್ತಾ ಮುಂದೆ ವರಾಹಸ್ವಾಮಿ ಹೇಳ್ತಿದ್ದಾರೆ, ಭೂದೇವಿ, ಈ ಸಕಲ ಪ್ರಪಂಚಕ್ಕೂ ಆದಿಕಾರಣನೂ ತೇಜಮೂರ್ತಿಯಾದ ಶ್ರೀ ವಿಷ್ಣುವಿನ ಮಹಿಮೋಪೇತವಾದ ಚರಿತ್ರವೊಂದು ಹೇಳ್ತೀನಿ ಕೇಳು ಅಂಥೇಳಿ ಹೇಳ್ತಾ ಇದ್ದಾನೆ. ಕೃತಯುಗದಲ್ಲಿ ಸುಪ್ರತೀಕ ಅಂತೆಂಬತಕ್ಕಂಥ ಒಬ್ಬ ರಾಜ ಇದ್ದ. ಈ ಸುಪ್ರತೀಕ ವಿದ್ಯುತ್ ಪ್ರಭಾ ಮತ್ತು ಕಾಂತಿಮತಿ ಅಂತೇಳಿ ಇಬ್ಬರು ಹೆಂಡಂದರು. ಅವನಿಗೆ ಸಂತತಿ ಆಗಲಿಲ್ಲ ಅವರಿಗೆ. ಇದರ ಚಿಂತೆಯಿಂದ ರಾಜ ಚಿತ್ರಕೂಟ ಎಂಬ ಆ ಶ್ರೇಷ್ಠ ಒಂದು ಬೆಟ್ಟಕ್ಕೆ ಬಂದು ಅಲ್ಲಿ ವಾಸವಾಗಿರುವ ಅತ್ರೇಯ ಮತಕ್ಕಂಥ ಋಷಿಗಳಿಗೆ ಶುಶ್ರೂಷವನ್ನು ಮಾಡಿದವನು, ಸೇವೆ ಸಲ್ಲಿಸಿದ. ಇದರಿಂದಾಗಿ ಬಹುದಿನ ಸೇವೆ ಸಂತೈಸಿದಿಂದ ಆ ಮುನಿ ಅವನ ಮೇಲೆ ಕರುಣೆ ಬಂತು. ಹಾಗಾಗಿ ವರ ಕೊಡಬೇಕು ಅಂತೇಳಿ ನಿಶ್ಚಯ ಮಾಡಿದ. ಅಷ್ಟರಲ್ಲೇ ಐರಾವತ ಏರಿಕೊಂಡು ಇಂದ್ರನೂ ಬಂದ ಅಲ್ಲಿಗೆ. ಯಾಕೆ ಬಂದನೋ ಗೊತ್ತಿಲ್ಲ, ಒಟ್ಟಂತೂ ಬಂದ ಅಲ್ಲಿಗೆ. ಬಂತಾನೆ ಇಂದ್ರ ಬಂದ ಅಂಥೇಳಿ ಸುರರಾಜರನ್ನು ಎಲ್ಲರಿಗೆ ಪಾಪ ಗೌರವ ಕೊಟ್ಟು ಎಲ್ಲ ಮಾಡಿ ಆಸರವನ್ನು ಕೊಡ್ತಾರೆ. ಆದರೆ ಈ ಸುರರಾಜ ಯಾವುದಕ್ಕೂ ಮನ್ನಣೆಯನ್ನು ಕೊಡದಲೇ, ಈ ಋಷಿಗಳು ಮಾಡಿರ್ತಕ್ಕಂಥ ಸೇವೆಗೆ ಆಧಾರಕ್ಕೆ ಯಾವುದಕ್ಕೂ ಆತ ಮನ್ನಣೆ ಕೊಡದಲೇ ಸುಮ್ಮನೆ ಬಂದು ಆ ರಾಜನ ಪಕ್ಕದಲ್ಲೇ ಬಂದು ನಿಂತ್ಕೊಂತಾನೆ. ಇದು ಅತ್ರಿಯ ಋಷಿಗಳಿಗೆ ಕೋಪ ಬರ್ತದೆ. ನಾನು ಇಷ್ಟೆಲ್ಲ ಮಾಡಿದರೆ ಒಂದು ಮಾತನ್ನು ನನ್ನ ಹತ್ರ ಮಾತಾಡಿದರೆ ನನಗೆ ಅವಮಾನ ಮಾಡಿದ ಅಂತೇಳಿ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಶಾಪ ಕೊಡ್ತಾ ಇದ್ದಾನೆ, ಮೂಢನಾದ ಸ್ವರ್ಗಾವಲಯ, ನಾನು ಪ್ರೀತಿಯಿಂದ ಉಪಚಾರ ಮಾಡಿದರೂ ಸಹಿತಾಗಿ ನೀನು ನನ್ನನ್ನು ಮನ್ನಿಸಲಿಲ್ಲ. ಅದಕ್ಕಾಗಿ ನನ್ನನ್ನು ಧಿಕ್ಕರಿಸಿದ ಕಾರಣದಿಂದ ನಿನಗೆ ಅಪರಾಧಕ್ಕಾಗಿ ಸ್ವರ್ಗ ಸಾಮ್ರಾಜ್ಯಕ್ಕೆ ನೀನು ದೂರವಾಗಿ ದೇಶಾಂತರದಲ್ಲಿ ವಾಸ ಮಾಡುವಂಥ ಶಾಪ ಕೊಡ್ತಾನೆ. ಶಾಪ ತಗೊಳ್ಳಿಕ್ಕಾಗಿ ಬಂದಾಗಿತ್ತು ಇಂದ್ರ ಅಲ್ಲಿಗೆ. ಆಮೇಲೆ ಸುಪ್ರೀತಿಕ ರಾಜರನ್ನು ಕಂಡು ಆತ್ರೇಯ ಋಷಿಗಳು ಹೇಳ್ತಿದ್ದಾರೆ, ನೋಡಪ್ಪ, ನಿನ್ನ ಸೇವೆಗೆ ನಾನು ಬಹಳ ಪ್ರೀತಿ ಹೊಂದಿದ್ದೇನೆ. ನಿನಗೆ ಗಂಡು ಮಗುವಾಗ್ತದ, ಯೋಚನೆ ಮಾಡಬೇಡ. ಎಲ್ಲ ವಿದ್ಯೆಗಳ ಪ್ರಭಾವವನ್ನು ಅವನು ಕಲಿತಾನ. ಅವನನ್ನು ಯಾರೂ ಗೆಲ್ಲಲಾರು ಅಂಥ ಮಗ ಹುಡ್ತಾನೆ ನಿನಗೆ. ಅವನಿಗೆ ಯಾವಾಗಲೂ ವಿಜಯನೇ ಅವನಿಗೆ. ಅವನ ಮುಂದೆ ಯಾರೂ ನಿಲ್ಲಲಾರರು. ಆದ್ದರಿಂದ ಅವನಿಗೆ ದುರ್ಜಯ ಅಂತ ಅನಿಸ್ಕೊಂತಾನ ಅಂತ ಹೇಳ್ತಾರೆ. ಹೀಗೆ ಹೆಸರಾಗ್ತದ ಅಂಥೇಳಿ ಹೇಳಿ ಆನಂತರ ರಾಜ ತನ್ನ ರಾಜಧಾನಿಗೆ ಬರ್ತಾನೆ. ರಾಜಧಾನಿಗೆ ಬಂದ ಮೇಲೆ ಈ ಸುಪ್ರೀತಿಕ ವಿದ್ಯುತ್ ಪ್ರಭಾ ಹೆಂಡತಿಯ ಗರ್ಭದಲ್ಲಿ ಈ ದುರ್ಜಯ ಅಂತೆಂಬವನ ಮಗ ಹುಡ್ತಾ ಇದ್ದಾನಿಗೆ. ಧರ್ಮ ಸೂಕ್ಷ್ಮವನ್ನು ಅರಿತಕ್ಕಂಥ ಈ ರಾಜ ಏನು ಮಾಡ್ತಿದ್ದಾನಂದರೆ ಅತ್ರೇಯ ಋಷಿಗಳನ್ನು ಬರಮಾಡಿಕೊಂತಾನೆ ಅಲ್ಲಿಗೆ. ಆ ಮಗು ಹುಟ್ಟಿದೊತ್ನಾಗ ಆ ಮಗುವಿನ ಮುಖ ಅತಿ ಕ್ರೂರವಾಗಿ ಕಾಣ್ತಾ ಇರ್ತದಂಥದ್ದು. ಅದು ನೋಡಿದರೆ ಭಯಂಕರವಾಗಿರ್ಬೇಕಂಥ ಕ್ರೂರ ರೂಪದಿಂದ ಆ ಮಗು ಹುಟ್ಟಿರ್ತದೆ. ಅತ್ರೇಯ ಋಷಿಗಳನ್ನು ಬರಮಾಡಿಕೊಂಡತ್ನಾಗ ಅತ್ರೇಯ ಋಷಿಗಳು ನೋಡಿ ತಮ್ಮ ಒಂದು ತಪತ್ಪ್ರಭಾವದಿಂದ ಆ ಮುಖವನ್ನು ಶಾಂತ ಮುಖವಾಗಿ ಮಾಡಿಕೊಡ್ತಿದ್ದಾರೆ ಮಗುವಿಗೆ. ಮತ್ತು ಅವರೇ ಪ್ರತ್ಯೇಕವಾಗಿ ಆ ಮಗುವಿನ ಮೇಲೆ ಕರುಣೆ ತೋರಿಸಿ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾರೆ ಅವನಿಗೆ. ಆ ಮಗುವಿಗೆ ವೇದಾಭ್ಯಾಸವನ್ನು ಮಾಡಿಸಿದ್ದಾರೆ, ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾರೆ. ಹೀಗೆ ಶಾಸ್ತ್ರಗಳನ್ನು ಕಲಿಸಿ, ಶಾಸ್ತ್ರಗಳನ್ನು ಮತ್ತು ರಾಜನೀತಿಯನ್ನು ಸರ್ವವಿದ್ಯಾ ಪ್ರವೀಣನನ್ನಾಗಿ ಮಾಡಿ ಆ ಮಗುವನ್ನು ಬೆಳೆಸಿದ್ದಾರೆ ಅತ್ರಿ ಋಷಿಗಳು.
ಈ ಮಹಾತ್ಮನಾಗಿರ್ತಕ್ಕಂಥ ಈ ಸುಪ್ರತಿತ ರಾಜ ಎರಡನೇ ಹೆಂಡತಿಯಲ್ಲಿ ಕೂಡ ಆತ್ರೇಯರ ಅನುಗ್ರಹದಿಂದ ಅವನಿಗೂ ಪುತ್ರರನ್ನು ಹೊಂದ್ತಾ ಇದ್ದಾರೆ. ಅವನ ಹೆಸರು ಸುದ್ಯುಮ್ನ ಅಂಥೇಳಿ. ಇಬ್ಬರು ಮಕ್ಕಳಾದರು ಅವನಿಗೆ. ಕಾಲಧರ್ಮ ನಂತರ ಏನಾಗ್ತಾ ಇದೆ ಅಂತಂದರೆ ವಯಸ್ಸಾಯಿತು ಸುಪ್ರತೀಕ ರಾಜನಿಗೆ. ಆವಾಗ ತನ್ನ ಮಗನಾದ ದುರ್ಜಯನಿಗೆ ರಾಜ್ಯವನ್ನು ಕೊಡ್ತಾನೆ, ಪಟ್ಟಾಭಿಷೇಕವನ್ನು ಮಾಡಿ ತಾನು ತಪಸ್ಸಿಗೆ ಹೊರಡ್ತಾನೆ. ಚಿತ್ರಕೂಟ ಪರ್ವತಕ್ಕೆ ಹೊರಟು ಬಿಡ್ತಾನಾತ. ಈ ದುರ್ಜಯನಿಗೆ ಯಾವಾಗ ರಾಜ್ಯ ಬಂತು ಆವಾಗ ಅವನೇನು ಮಾಡ್ತಾನಂದರೆ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಎಂಬ ಉದ್ದೇಶದಿಂದ ಸೈನಿಕರನ್ನೆಲ್ಲ ಸಜ್ಜುಗೊಳಿಸಿ ಯುದ್ಧಕ್ಕೆ ಹೊರಡ್ತಾನೆ. ಎಲ್ಲ ಸಾಮಂತ ರಾಜಗಳಿಂದೆಲ್ಲ ಗೆಲಿತಾ ಹೋಗ್ತಾನೆ. ಎಲ್ಲ ರಾಜರು ಸೋತು ಅವನಿಗೆ ಕಪ್ಪ ಕಾಣಿಕೆಗಳೆಲ್ಲ ಕೊಡ್ತಾರೆ. ಎಲ್ಲ ಅವನ ಪಾದಾಕ್ರಾಂತರಾಗಿದ್ದರು. ಭರತಖಂಡವನ್ನು ಅನಂತರ ಕಿಂಪುರುಷ ಖಂಡಗಳನ್ನು ಎಲ್ಲದನ್ನು ಗೆಲ್ಲಿತಾನವನು. ಗೆದ್ದಾದ ನಂತರ ಅವನಿಗೆ ಇಂದ್ರನನ್ನು ಕೂಡ ಗೆಲ್ಲಬೇಕು ಎಂಬ ಒಂದು ಆಸೆ ಹುಟ್ಟುತ್ತದೆ ಅವನಿಗೆ. ಆವಾಗ ಮಹೇಂದ್ರ ಪರ್ವತಕ್ಕೆ ಹೊರಡ್ತಾನೆ. ಅಲ್ಲಿಗೆ ಆ ಮಹೇಂದ್ರ ಪರ್ವತಕ್ಕೆ ಹೊರಟು ಅಲ್ಲಿ ಮೇರು ಪರ್ವತದ ಮೇಲೆ ಹತ್ತಿ ಆಗ ನಾರದರು ನೋಡಿ ಓಡಿ ಬರ್ತಾರ ಇಂದ್ರನ ಹತ್ರಕ್ಕೆ. ಓಡಿ ಬಂದು ವಿಷಯವನ್ನು ತಿಳಿಸ್ತಾರ. ನೋಡು, ಇಂಥ ರಾಜ ಬರ್ತಾ ಇದ್ದಾನೆ ಯುದ್ಧಕ್ಕೆ, ನಿನ್ನ ಗತಿ ಏನು ನೋಡ್ಕೋ ಅಂಥೇಳಿ ಮುಂದವಾಗಿ ಎಚ್ಚರಗಾತ್ನಾಗ ಆತ ರಣಖಾಳಿಯನ್ನು ಊದಿ ಯುದ್ಧಕ್ಕೆ ರೆಡಿ ಆಗ್ತಾನೆ ಇಂದ್ರ. ಇಬ್ಬರಿಗೂ ಘೋರ ಯುದ್ಧ ನಡೀತದ. ಘೋರ ಯುದ್ಧ ನಡೆದೊತ್ನಾಗ ಎಲ್ಲರೂ ಸೋಲ್ತಾರ. ಇಂದ್ರ ಕೂಡ ಸೋಲುವ ಪರಿಸ್ಥಿತಿನೂ ಬರ್ತದೆ ಅವಾಗ ಅವನಿಗೆ. ಹೀಗೆ ಅನಂತರ ಎಲ್ಲರನ್ನೂ ಗೆದ್ದಾದ ಮೇಲೆ ಹಿಂತಿರುಗಿ ಬರುವಾಗ ಗಂಧಮಾದನಗಿರಿ ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದು ಈ ದುರ್ಜಯ ಮಹಾರಾಜ ವಿಶ್ರಮಿಸ್ಕೊತಾನೆ. ಸುಸ್ತಾಗಿ ಎಲ್ಲ ಯುದ್ಧಗಳು ಮಾಡಿ ಸುಸ್ತಾಗಿರ್ತಾನೆ. ಮತ್ತು ಅದಕ್ಕಾಗಿ ವಿಶ್ರಾಂತಿಗಾಗಿ ಅಲ್ಲಿ ಕೂಡ್ತಾನಾಗಲಿ. ಆಗ ಇಬ್ಬರು ತಾಪಸ ಪುಂಗವರು ಅಲ್ಲಿಗೆ ಅವನಿಗೆ ಬರ್ತಾರೆ, ಅವನಿಗೆ ಎದುರು ಬರ್ತಾರೆ. ಅಲ್ಲಿಗೆ ಅವನು ವಿಶ್ರಾಂತಿ ತಗೊಂಬೋ ಸಮಯದಲ್ಲಿ ಅಲ್ಲಿಗೆ ಬರ್ತಾರೆ. ಆ ತಪಸ್ವಿಗಳು ಕೇಳ್ತಿದ್ದಾರೆ. ಅವಾಗ ಹೇಳ್ತಾರೆ, ಮಹಾರಾಜ, ಯಾರಿಂದಲೂ ಗೆಲ್ಲಲು ಅಶಕ್ತವಾಗಿರತಕ್ಕಂಥ ದೇವತೆಗಳನ್ನೆಲ್ಲ ನೀನು ಗೆದ್ದುಕೊಂತ ಬಂದೀಯ. ನೀನು ಇಂದ್ರನ ಸಹಿತವೂ ಗೆದ್ದಿದ್ದೀಯ ನೀನು, ಮತ್ತು ಅಷ್ಟದಿಕ್ಪಾಲಕರನ್ನೂ ಗೆದ್ದುಕೊಂತ ಬಂದಿದ್ದೀಯ. ಹೀಗೆಲ್ಲ ಮಾಡಿದ್ದೀಯ. ಲೋಕಪಾಲಕರನ್ನೂ ಸೋಲಿಸಿದ್ದೀಯ ನೀನು. ಆದರೆ ಲೋಕಪಾಲಕರು ಇಲ್ಲದಲೇ ಇರುವುದು ಸರಿಯಲ್ಲ. ಅದಕ್ಕಾಗಿ ಲೋಕಪಾಲಕರನ್ನು ನಿಯಮಿಸುವ ಅಧಿಕಾರ ಇವಾಗ ನಿನಗಿದೆ. ಯಾಕೆಂದರೆ ನೀನು ಗೆದ್ದಿ ಎಲ್ಲರನ್ನೂ, ಅಧಿಕಾರ ನಿನ್ನ ಕೈಯಲ್ಲಿ ಬಂದಿದೆ. ಹಾಗಾಗಿ ದಯಮಾಡಿ ನಮ್ಮಿಬ್ಬರನ್ನ ಲೋಕಪಾಲಕರನ್ನಾಗಿ ನಿಯಮನ ಮಾಡು ಅಂಥೇಳಿ ಕೇಳ್ಕೊಂತಾರೆ. ಆವಾಗ ನೀವು ಯಾರು ಅಂತ ಕೇಳ್ತಿದ್ದು. ನೀವು ಮಾಡು ಅಂದರೆ ಮಾಡಿಬಿಡ್ತಾರೆ. ಯಾರನ್ನು ಕೇಳ್ತಾರೆ, ನೀನು ಬಯೋಡೇಟಾ ಕೊಡು ಅಂತೀರಿ, ಯಾರು ನೀನು ಕೇಳ್ದತ್ನಾಗ ಆಗ ಅವ್ರು ಹೇಳ್ತಿದ್ದಾರೆ, ಮಹಾರಾಜ, ನಾವಿಬ್ಬರು ಅಸುರರು, ಮತ್ತು ನಮ್ಮ ಹೆಸರು ವಿದ್ಯುತ್ತು ಸುವಿದ್ಯುತ್ತು, ಎಲ್ಲ KB ಬಳಗ. ವೈರಿಗಳನ್ನೆಲ್ಲ ದಮನ ಮಾಡುವ ನಮಗೆ ಲೋಕಪಾಲಕ ಸ್ಥಾನವನ್ನು ನೀವು ಕೊಟ್ಟರೆ ನಾವು ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗ್ತೀವಿ ಎಂಬುದು ಭರವಸೆ ನಮಗಿದೆ. ನಾವು ಅಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ದಯಮಾಡಿ ನಮಗೆ ಆ ಕೆಲಸವನ್ನು ಕೊಡುವಂತೆ ಬೇಡಿಕೊಂಡಾಗ ದುರ್ಜಯ ಅವರನ್ನು ಲೋಕಪಾಲಕರನ್ನಾಗಿ ನಿಯಮ ಮಾಡಿ ಅವರನ್ನು ಹಿಂತಿರುಗಿ ಬರ್ತಾನೆ ರಾಜ್ಯಕ್ಕೆ. ಆ ಬರುವ ಹಾದಿಯಲ್ಲಿ ಆ ಕುಬೇರನ ಸುಂದರವಾದ ಉಪವನವನ್ನು ಕಾಣ್ತಾನಲ್ಲಿ ಬರುವ ಹಾದಿಯಲ್ಲಿ. ಆಗ ಅಲ್ಲಿ ಆ ಬಂಗಾರದ ವೃಕ್ಷದ ಕೆಳಗೆ ಶೃಂಗಾರ ಮೂರ್ತಿಗಳಂತೆ ಇಬ್ಬರು ಕನ್ಯೆಯರು ಕೂತಿರ್ತಾರಲ್ಲಿ, ಒಳ್ಳೆ ಚೆಲುವಿಕೆಯರು. ಅವರ ಚೆಲುವಿಕೆಯನ್ನು ಕಂಡು ಯಾರು ಇರಬಹುದು ಅಂತ ಯೋಚನೆ ಮಾಡ್ತಾನೆ. ಮಾಡ್ತಾ ಇರುವಷ್ಟರಲ್ಲಿ ಮತ್ತು ಇನ್ನು ಇಬ್ಬರು ತಪಸ್ವಿಗಳು ಕಣ್ಣಿಗೆ ಕಾಣ್ತಾರಾಗಲಿಗೆ. ಆ ತಪಸ್ವಿಗಳನ್ನು ತಟ್ಟನೆ ದುರ್ಜಯ ರಾಜನು ಆನೆಯಿಂದ ಕೆಳಗಿಳಿದು ಆ ತಪಸ್ವಿಗಳಿಗೆಲ್ಲ ನಮಸ್ಕಾರ ಮಾಡಿ ಗೌರವ ಕೊಟ್ಟು ಹೇಳ್ತಿದ್ದಾನೆ. ತಪಸ್ವಿಗಳು ಕೇಳ್ತಾಳೆ, ನೀನು ಯಾರಪ್ಪ, ನೀನು ಇಲ್ಲಿಗೆ ಯಾಕೆ ಬಂದೆ, ನೀನು ಏನು ಕಾರಣ, ಮತ್ತು ಇಲ್ಲೇ ಯಾಕೆ ನಿಂತಿದ್ದಿ, ಇಲ್ಲಿ ನಿಂತ್ಕೊಂಡು ನೀನು ಯಾರು ನೋಡ್ತಾ ಇದ್ದೆ, ನೀನು ಇಲ್ಲಿ
ನಿನ್ನ ತಂದೆ ತಾಯಿ ಹೆಸರು ಏನು? ನೋಡಿ, ಯಾರೇ ಆಗಲಿ ಈಗಿನ ಕಾಲದವ್ರು ಆದರೆ ನಮಗೆ ಯಾಕೆ ಬೇಕು ಅಂತ ಹೋಗ್ಬಿಡ್ತಾರೆ. ಇವು ಹಾಗಲ್ಲ, ಹೆಣ್ಮಕ್ಳು ನೋಡ್ತಾ ಇದ್ದಾನಂತ ಗೊತ್ತಿದ್ದು ಈ ಋಷಿಗಳು ಕೇಳ್ತಿದ್ದಾರೆ, ನೀನು ಯಾರು, ಎಲ್ಲಿಂದ ಬಂದು, ಯಾಕೆ ಬಂದು, ನಿಮ್ಮ ತಂದೆ ತಾಯಿ ಯಾರು, ಇಷ್ಟೆಲ್ಲ ವಿಚಾರಿಸ್ತಾ ಇದ್ದಾರೆ ಅವರು. ಆಗ ದುರ್ಜಯ ಹೇಳ್ತಿದ್ದಾನೆ, ನಾನು ಸುಪ್ರತೀಕ ಎಂಬ ರಾಜನ ಮಗನಪ್ಪ ನಾನು. ನನ್ನ ಹೆಸರು ದುರ್ಜಯ. ರಾಜ್ಯ ವಿಸ್ತೀರ್ಣ ಮಾಡಲಿಕ್ಕಾಗಿ ನಾನು ಹೊರಟು ಎಲ್ಲ ರಾಜರನ್ನು ಯುದ್ಧದಲ್ಲಿ ಸೋಲಿಸಿ ಈಗ ರಾಜ್ಯಕ್ಕೆ ವಾಪಸ್ಸು ಹೋಗ್ತಾ ಇದ್ದೇನೆ ನಾನು. ಅಂಥ ಸಮಯದಲ್ಲಿ ನಿಮ್ಮ ಒಂದು ದರ್ಶನ ಭಾಗ್ಯವು ನನಗಾಗಿದೆ ಅಂಥೇಳಿ ಹೇಳೋದತ್ನಾಗ, ಮಹಾರಾಜ ನಾವು ಯಾರು ಅಂತಂದರೆ ಸ್ವಯಂಭೂ ಮನುವಿನ ಮಕ್ಕಳು ನಾವು. ಹೇತೃ ಪ್ರಹೇತೃ ಅಂತ ನಮ್ಮ ಹೆಸರುಗಳು ಅಂತ ಹೇಳ್ತಾರೆ. ನಾವು ದೇವತೆಗಳನ್ನು ನಾಶಗೊಳಿಸಲು ಹೋಗಿದ್ದೇವೆ ನಾವು ಕೂಡ. ಅಂದರೆ ನಾವಿಬ್ಬರು ಒಂದೇ ಜಾತಿಯವರು. ನಮ್ಮ ಬಲದ ಮುಂದೆ ಅವರು ಸೋತರು ದೇವತೆಗಳು ಹೆದರಿ ಭಗವಂತನನ್ನು ಮೊರೆ ಹೊಕ್ಕಿ ರಕ್ಷಣೆ ಹೊಂದಿದ್ದರು ಅವರಲ್ಲಿ. ಆಗ ಶ್ರೀಮನ್ನಾರಾಯಣ ಏನು ಮಾಡಿದ ಅಂತಂದ್ರೆ ಅವನ್ನೆಲ್ಲ ಸಮಾಧಾನಪಡಿಸಿ ದೈತ್ಯರನ್ನು ಕೊಲ್ಲಲು ಮಾತು ಕೊಟ್ಟಾತ, ನಮ್ಮನ್ನು ಕೊಲ್ಲಲು ಆತ ಮಾತು ಕೊಟ್ಟ. ಆವಾಗ ನೂರಾರು ರೂಪಗಳಿಂದ ದೈತ್ಯ ಸೈನ್ಯದ ಮೇಲೆ ನುಗ್ಗಿ ಎಲ್ಲರನ್ನೂ ಸಂಹಾರ ಮಾಡಿದ ಪರಮಾತ್ಮ. ಈ ರೀತಿ ಅವಲೀಲವಾಗಿ ಎಲ್ಲರನ್ನೂ ಆ ಚಕ್ರಪಾಣಿಯ ಚಕ್ರವು ನಮ್ಮ ಸೈನ್ಯನೆಲ್ಲ ಧ್ವಂಸ ಮಾಡಿಬಿಡ್ತು, ನಾಶ ಮಾಡಿತು. ಅನಂತರ ಕೊನೆಗೆ ನಾವಿಬ್ಬರು ಮಾತ್ರ ಉಳ್ಕೊಂಡಿವಿ, ನಮ್ಮನ್ನು ಬಿಟ್ಟು ಹೋಯ್ತದು. ಈಗ ನಾವಿಬ್ಬರೇ ನೋಡಪ್ಪ ಉಳಿದಿರೋದು, ಇಲ್ಲಿ ಬಂದಿರೋದು ಅಂತ. ಇಂಥ ಶ್ರೀಹರಿಯ ಲೋಕ ವಿಲಕ್ಷಣವಾದ ಮಹಿಮೆಯನ್ನು ಕಂಡು ನಾವು ಕೂಡ ಅವನಿಗೆ ಶರಣು ಹೋಗಿದ್ದೇವೆ ನಾವು. ಅದಕ್ಕಾಗಿ ನಮ್ಮನ್ನು ಬಿಟ್ಟು ಚಕ್ರ ಮುಂದಕ್ಕೆ ಹೋಗಿಬಿಡ್ತದು. ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾ ಇದ್ದೇವೆ. ಇವಾಗ ಭಗವಂತನನ್ನು ಕುರಿತು ನಾವು ತಪಸ್ಸು ಮಾಡ್ತಾ ಇದ್ದೀವಪ್ಪ. ನೀನು ನಮ್ಮ ಮಿತ್ರನ ಮಗನಾಗಿದ್ದೀಯ ನೀನು. ಯಾಕಂತಂದರೆ ಸುಪ್ರೀತೀಕ ನಮ್ಮ ಪ್ರಾಣಮಿತ್ರ ಅವನು. ಹಾಗಾಗಿ ನೀನು ನಮ್ಮ ಸ್ನೇಹಿತನ ಮಗ ನೀನು. ಅಲ್ಲಿರುವ ಕನ್ಯೆಯರನ್ನು ತೋರಿಸ್ತಾ ಇದ್ದಾರೆ ಅವರು. ಇವರು ಯಾರು ಅಂತೇಳಂದರೆ ಇವಳು ಹೇತೃವಿನ ಮಗಳು ಸುಕೇಶಿ, ಅವಳು ಪ್ರಹೇತೃವಿನ ಮಗಳು ಮಿತ್ರಕೇಶಿ. ಇವರಿಬ್ಬರು ಮಕ್ಕಳಪ್ಪ ಇವರು. ಈ ಇಬ್ಬರನ್ನು ನಿನಗೆ ಧಾರೆ ಎರೆದು ಕೊಡ್ತೀವಿ, ಮದುವೆ ಮಾಡಿ ಕೊಡ್ತೀವಿ, ನಾವು ಸಂಕಲ್ಪ ಮಾಡಿದ್ದೀವಿ ನಾವು. ಅದರಂತೆ ಇಬ್ಬರನ್ನು ನಿನ್ನ ಪತ್ನಿಯರಾಗಿ ಸ್ವೀಕಾರ ಮಾಡು. ಗಂಧರ್ವ ಲೋಕದಿಂದ ಇಳಿದು ಬಂದಿರತಕ್ಕಂಥ ಇಬ್ಬರೂ ಕೂಡ ಒಳ್ಳೆ ಸುಂದರಿಯರು ಅಂಥೇಳಿ ವಿಧಿಪೂರ್ವಕವಾಗಿ ಮದುವೆ ಮಾಡ್ತಾರವರು. ಹೀಗೆ ಮಾಡಿಕೊಟ್ಟದ್ನಾಗ ಈ ದುರ್ಜಯ ಸುಕೇಶಿಯ ಗರ್ಭದಲ್ಲಿ ಪ್ರಭವ ಎಂಬತಕ್ಕಂಥವ್ರು ಮತ್ತು ಮಿತ್ರಕೇಶಿ ಗರ್ಭದಲ್ಲಿ ಸುದರ್ಶನ ಅಂಥೇಳಿ ಮಕ್ಕಳನ್ನು ಪಡಿತಾ ಇದ್ದಾರೆ. ಕಾಲಾಂತರದಲ್ಲಿ ದುರ್ಜಯ ಒಂದು ಸಮೀಪದ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದತ್ನಾಗ ಆ ಅರಣ್ಯದಲ್ಲಿ ಗೌರಮುಖ ಎಂಬ ಋಷಿಯ ತಪಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ಅವನ ದರ್ಶನ ಮಾತ್ರದಿಂದ ಪಾಪಗಳೆಲ್ಲ ಸುಟ್ಟು ಬೂದಿ ಆಗಬಿಡ್ತವಂಥ ಋಷಿಗಳ ದರ್ಶನ ಮಾತ್ರದಿಂದ. ಅಷ್ಟು ಮಹಾ ತಪಸ್ವಿಗಳಾಗಿರ್ತಾರಮ್ಮತ್ತವರು. ಹೀಗೆ ಆ ಋಷಿಗಳ ಗುಂಪಿನಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಮನೋಹರವಾದ ದಿವ್ಯ ಆಶ್ರಮದಲ್ಲಿ ವಿರಕ್ತನಾಗಿ ನಿಶ್ಚಲ ಮನಸ್ಸಿನಿಂದ ತಪಸ್ಸು ಮಾಡುವ ಆ ಗೌರವ ಮುಖ ಮುನಿಯನ್ನು ದುರ್ಜಯನನ್ನು ದರ್ಶನ ಮಾಡ್ಕೊತ ಇದ್ದಾನ ಅಂತೆಂಬುದರಲ್ಲಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಮುಂದಿನ ಪ್ರವಚನವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.